ವೀಕ್ಷಕರೇ ನಮಸ್ಕಾರ. ಇವತ್ತಿನ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ಹಾಸನ ಜಿಲ್ಲೆಯ ಆಲೂರಿನಲ್ಲಿದ್ದೀವಿ. ಕಳೆದ 4 ಸಂಚಿಕೆಯಿಂದ ತಮಗೆ ಕಾಫಿಯ ಕುರಿತಾದಂಥ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು ಕೂಡ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ಮತ್ತು ಗೀತಾ ಎಸ್ಟೇಟ್ನ ಮಾಲೀಕರಾದಂಥ ಶ್ರೀ ಧರ್ಮರಾಜ್ ಅವರು ಇದ್ದಾರೆ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನು ಯಾವ ರೀತಿ ಕೊಯ್ಲು ಮಾಡಲಿಕ್ಕಾಗ್ತದೆ, ಹಾಗೆಯೇ ಯಾವುದಾದ್ರು ರೋಗ ಮತ್ತು ಕೀಟಗಳು ಬಾಧಿಸ್ತಾ ಇದ್ದರೆ ಅವುಗಳನ್ನು ನಿರ್ವಹಣೆ ಹೇಗೆ ಮಾಡಲಿಕ್ಕಾಗ್ತದೆ, ಜೊತೆಯಲ್ಲಿ ಕಾಫಿಯನ್ನು ಕೊಯ್ಲು ಮಾಡಿದ ನಂತರ ಕಾಫಿ ಯಾರ್ಡ್ ಅಂದರೆ ಕಾಫಿ ಒಣಗಿಸುವ ಕಣವನ್ನು ಯಾವ ರೀತಿ ಮಾಡಬೇಕು ಅನ್ನುವ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಪಡ್ಕೊಳ್ಳೋಣ. ವೀಕ್ಷಕರ ನಮ್ಮೊಟ್ಟಿಗೆ ಈಗ ಡಾಕ್ಟರ್ ವೇಣುಗೋಪಾಲ್ ಸರ್ ಸೇರ್ಕೊಂಡಿದ್ದಾರೆ. ಸೊ ಈಗ ಸರ್ ನಾನು ಮೊದಲು ನಿಮ್ಮ ಹತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ, ಓವರಾಲ್ ಕಾಫಿ ಬೇನಿಗೆ ನಿಮ್ಮದು ಹೃದಯಕ್ಕೆ ಹತ್ತಿರವಾಗಿರುವ ಬೆಳೆ ಕಾಳುಮೆಣಸು, ಏಲಕ್ಕಿ, ಆಮೇಲೆ ಕಾಫಿ ಬರುತ್ತೆ. ಸೊ ಅದಕ್ಕೆ ಹೋಲಿಸಿದರೆ ಕಾಫಿ ಹೇಳೋದು ಸಮಸ್ಯಾತ್ಮಕ ಬೆಳೆನ ರೋಗ ಕೀಟದ ದೃಷ್ಟಿಯಲ್ಲಿ ಅಥವಾ ಸುಲಭದ ಬೆಳೆನ? ಮೊದಲು ಆಗಿತ್ತು, ಈಗಿಲ್ಲ. ಓಕೆ, ಮೊದಲೇ ರಿಲೇಟಿವ್ಲಿ ಸಮಸ್ಯೆ ಕಡಿಮೆ ಇತ್ತು. ಮೊದಲು ಸೆಲೆಕ್ಷನ್ ಕೆಂಟು 795 ಇದೆಲ್ಲ ಇದ್ದ ಟೈಮ್ ನಲ್ಲಿ ಅಂದ್ರೆ ಅದೇನು ರೆಸಿಸ್ಟೆನ್ಸ್ ಇತ್ತು ಅಂತ ಬರೋದು ತುಂಬಾ ಅಟ್ಯಾಕ್ ಆಗ್ತಾ ಇತ್ತು. ಆಕ್ಚುಲಿ ಹೆಚ್ಚು ಪ್ಲಾಂಟರ್ಸ್ ಅರೇಬಿಕಾ ಇಂದ ರೋಬಸ್ಟಾ ಶಿಫ್ಟ್ ಆಗ್ಬೇಕಾದ್ರೆ ಮುಖ್ಯ ಕಾರಣ ವೈಸ್ಟೆಂಬೋರರ್. ಇನ್ನೊಂದು ತುಕ್ಕು ರೋಗ, ರಸ್ಟ್, ಏನೋ ನಮ್ಗೆ ಒಂಥರ ವರದಾನ ತರ ಬಂದ್ಬಿಡ್ತು. ಒಳ್ಳೆ ಡ್ರೂಪಿಂಗ್ ಫೋಲಿಯೇಜ್ ಇದೆ ಚಂದ್ರಗಿರಿ ಡ್ರೂಪಿಂಗ್ ಫೋಲಿಯೇಜ್ ಇದೆ, ಡಿಫೋಲೇಷನ್ ಆಗೋದಿಲ್ಲ. ಸುಮಾರು ಸ್ಟ್ರೈನ್ಸ್ ಇದೆ ರಸ್ಟ್ ಅಲ್ಲಿ, ಅದಕ್ಕೆ ಇದು ರೆಸಿಸ್ಟೆನ್ಸ್ ಇದೆ. ಇದಕ್ಕೆ ರೆಸಿಸ್ಟೆನ್ಸ್ ಟಾಲರೆನ್ಸ್ ಅದನ್ನ ನಾವು ಇಲ್ಲಿ ಚರ್ಚೆ ಮಾಡೋದು. ಬೈ ಅಂಡ್ ಲಾರ್ಜ್ ಬರ್ತಾ ಇಲ್ಲ ರಸ್ಟ್ ಬರ್ತಾ ಇಲ್ಲ, ಕಡಿಮೆ. ಈ ರಸ್ಟ್ ಫಂಗಸ್ ಇದೆಯಲ್ಲ, ಅದು ಪ್ಯಾರಾಸೆಕ್ಸುಯಾಲಿಟಿ ಇರೋ ಅಂತ ಫಂಗಸ್. ಯಾವಾಗಲೂ ಹೊಸ ಸ್ಟ್ರೈನ್ ಯಾವತ್ತೂ ಬರಬಹುದು. ಹಾಗಾಗಿ ಈಗಿನ ದೃಷ್ಟಿನಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ರಸ್ಟ್ ನಾವು ಮ್ಯಾನೇಜ್ ಮಾಡಬಹುದು. ಹಾಗಾಗಿ ರೋಗದ ಸಮಸ್ಯೆ. ಇನ್ನೊಂದು ಡಿಫೋಲಿಯೇಷನ್ ಜಾಸ್ತಿ ಆದ್ರೆ ಇನ್ವೇರಿಯಬಲ್ ನಾವು ವೈಸ್ಟೆಂಬೋರರ್ಗೆ ಇನ್ವಿಟೇಷನ್ ಕೊಟ್ಟಾಗೆ. ಓಕೆ, ಸೊ ರಸ್ಟಿಗೆ ಒಂದ್ ಮಟ್ಟಕ್ಕೆ ರೆಸಿಸ್ಟೆನ್ಸ್ ಇದೆ. ಅದೇ ತರ ಕೀಟಕ್ಕೆ ಇದು ಅರೇಬಿಕಾ ಆದ್ರೂ ಕೂಡ ವೈಟ್ ಸ್ಟೆಮ್ ಬೋರರಿಗೆ ರೆಸಿಸ್ಟೆನ್ಸ್ ಇದೆ ಅಂತೀರಾ ಅಥವಾ ಟಾಲರ್? ಇಲ್ಲ, ಬರ್ತಾ ಇಲ್ಲ. ವೈಟ್ ಸ್ಟೆಮ್ ಬೋರರ್ ಎಗ್ ಡಿಪಾಸಿಟ್ ಆಗಿ ಹ್ಯಾಚ್ ಆಗಿ ಒಳಗಡೆ ಇನ್ಫೆಕ್ಟ್ ಆಗ್ಬೇಕಾದ್ರೆ ಒಂದು ಮೈಕ್ರೋ ಕ್ಲೈಮೇಟ್ ಬೇಕು. ಇದು ಕಂಪ್ಲೀಟ್ ಫೋಲಿಯೇಜ್ ಕವರ್ ಆಗಿರೋದ್ರಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಓಕೆ, ಇಂಡೈರೆಕ್ಟ್ ಆಗಿ ನಮಗೆ ಎಲ್ಲ ಅವಕಾಶ. ಸೊ ಉಳಿದಿದ್ದೆಲ್ಲ ಅದರಲ್ಲಿ ಆ ಎಲೆ ಉದುರೋ ಕಾರಣಕ್ಕಾಗಿ ಅದಕ್ಕೆ ಒಳ್ಳೆ ಅವಕಾಶ ಆಗ್ತಿತ್ತು. ಎಂತ ಒಳ್ಳೆ ಜಾಗ ಎಲ್ಲ ಪೂರಾ ಕಾಡಾಗ್ಬಿಟ್ಟಿತ್ತು. ಚಂದ್ರಗಿರಿ ಬಂದ್ಮೇಲೆ ಗಿರಿನಲ್ಲೇ ಕೂಡ ಸ್ವಲ್ಪ ಕ್ಲೋಸ್ ಪ್ಲಾಂಟಿಂಗ್ ಮಾಡಿ ಅವರೇ ಪ್ಲಾನ್ ಮಾಡಿ ಆದ್ಮೇಲೆ ಈಗ ಪರಿಪೂರ್ಣ ತೋಟಗಳನ್ನ ನಾವು ನೋಡ್ಬೋದು. ಓಕೆ, ಈಗ ಸ್ಟೆಮ್ ಬೋರರ್ ಒಂದ್ ರೀತಿಯಲ್ಲಿ ಇದು ಇಂಡೈರೆಕ್ಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹೌದು, ಇದು ನಾನು ಹೆಚ್ಚು ಕಡಿಮೆ ಈ ಚಂದ್ರಗಿರಿನ 29 ಲೊಕೇಶನ್ಸ್ ಎಲ್ಲ ನೋಡಿದ್ದೀನಿ. ಫೇಲ್ ಆಗಿದ್ದು ಒಂದು ಕೂಡ ಎಕ್ಸಾಂಪಲ್ ಇಲ್ಲ. ನಾನು ಮೂಲತಃ ಎಲೆಕ್ಟ್ರಿಕ್ ವಿಜ್ಞಾನಿ, ಕಾಳುಮೆಣಸಿಗೆ ಆಸಕ್ತಿ ಉಂಟು, ಆದ್ರೆ ಹೋದ ಕಡೆ ಎಲ್ಲ ಇದು ಕಾಫಿ ಇದ್ದೇ ಇರುತ್ತೆ. 29 ಲೊಕೇಶನ್ ಯಾವಾಗಲೂ ಅಷ್ಟೇ. ಇದು ಮೆಣಸಿರೋದು ಕಾಫಿ ಜೊತೆಗೆ ಅಥವಾ ಏಲಕ್ಕಿ ಜೊತೆಗೆ. ಅಲ್ಲಿ ನೋಡಿದಾಗ ಈ ಚಂದ್ರಗಿರಿ 29 ಲೊಕೇಶನ್ಸ್ ಅಲ್ಲಿ ನೋಡಿದೀನಿ, ಎಲ್ಲರೂ ಕೂಡ ಫೇಲ್ ಆಗಿಲ್ಲ. ಮತ್ತೆ ಒಂದು ಟೈಮ್ ನಲ್ಲಿ 3 ಸ್ಪ್ರೇ ಕೊಟ್ಟು ರೆಸ್ಟ್ ನ ಮಾಡ್ಲಿಕ್ಕೆ ಈಗ ಒಂದು ಸ್ಪ್ರೇ ಸಾಕು. ಈಗ ಅಲ್ಲಿಗೆ ಬರೋಣ ಸರ್. ಧರ್ಮರಾಜ್ ಸರ್, ಈಗ ನೀವ್ ಹೇಳಿ ರೋಗ ನಿರ್ವಹಣೆಗೆ ಅಂತೇಳಿ ಬೆಸ್ಟ್ ಪ್ರಾಕ್ಟೀಸ್ ಅಲ್ಲಿ ಇಡೀ ವರ್ಷದಲ್ಲಿ ಏನೇನ್ ಮಾಡ್ತೀರಿ, ಏನೇನ್ ಸ್ಪ್ರೇ ತಗೋತೀರಿ? ಮೊದಲನೇದಾಗಿ ರೋಗ ನಿರ್ವಹಣೆ ಅಂತ ವಿಶೇಷವಾಗಿ ಏನು ಕ್ರಮ ತಗೊಳ್ಳೋ ಅಗತ್ಯ ಇಲ್ಲ ಚಂದ್ರಗಿರಿಗೆ. ಡಾಕ್ಟರ್ ಹೇಳ್ದಂಗೆ ಮುಂಚೆ ಏನಿತ್ತು ಅಂತ ಅಂದ್ರೆ, ಈಗ 1 ಅಡಿದು ನೀವು ಒಂದು ಸ್ಟೆಮ್ ತಗೊಂಡ್ರೆ ಅಲ್ಲಿ 4 ರೆಕ್ಕೆ ಇತ್ತು ಅಂತ ಅಂದ್ರೆ, ಇವಾಗ 1 ಅಡಿ ಇದ್ರಲ್ಲಿ ಜಾಗದಲ್ಲಿ ನೀವು ರೆಕ್ಕೆ ತಗೊಂಡ್ರೆ ಅದ್ರ 3 ಪಟ್ಟಿದೆ. ಹತ್ರ ಇರೋದ್ರಿಂದ ಫೋಲಿಯೇಜ್ ಕವರ್ ಆಗಿದೆ, ಮತ್ತೆ ಲೀಫ್ ಶೇಡ್ ಆಗಲ್ಲ, ಎಲೆ ಉದ್ರಲ್ಲ, ಆಗ ಸ್ಟೆಮ್ ಎಕ್ಸ್ಪೋಸ್ ಆಗಲ್ಲ. ಅವಾಗ ಇದು ಸ್ಟೆಮ್ ಬೋರರ್ದು ಅಪಾಯದಿಂದ ನಾವು 50% ಕಡಿಮೆ ಆದಂಗೆ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನ. ಅದು ಒಂದು ಮುಖ್ಯವಾದ ಕಾರಣ. ಎರಡನೇದು, ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡ್ಕೋತೀವಿ. ಆ ಕ್ಲೈಮೇಟ್ ಅನ್ನೇ ತಗೊಂಡು ಇದೆಲ್ಲ ಡಾಕ್ಟರ್ ನೆರವಿಂದ ಅವ್ರು ಹೇಳುವಾಗ ಅದು ನಮಗೆ ಕ್ಯಾಚ್ ಆಗುತ್ತೆ, ಯಾವ ತರ ಇದಾಗುತ್ತೆ, ಹುಳ ಯಾವ ತರ ಹೋಗುತ್ತೆ, ಅದೆಲ್ಲ ಸ್ಟಡಿ ಮಾಡಿರ್ತಾರೆ. ಅದನ್ನ ನಾನು ಇಟ್ಕೊಂಡು ಅದನ್ನ ಇರಿಗೇಷನ್ ಅಲ್ಲಿ ಅದನ್ನ ಸರಿ ಮಾಡ್ಕೊಂಡು. ಇರಿಗೇಷನ್ ಅಲ್ಲಿ ಹೆಂಗೆ ಈಗ ನೀವು ಹೆಂಗ್ ಮಾಡಿ ನೀವು ಇರಿಗೇಷನ್ ಅಲ್ಲಿ ಅಂತ ಅಂದ್ರೆ ಸರ್, ಸ್ಟೆಮ್ ಬೋರರ್ ನ ಔಷಧಿಯಿಂದ ಕಂಟ್ರೋಲ್ ಮಾಡಕ್ಕಾಗದು. ಕ್ಲೋರೋಫರಿಪರ್ಸ್ ಇರ್ಬೋದು, ಬೇರೆ ಇನ್ನೂ ಅಪಾಯಕರ ಔಷಧಿ ಏನಾದ್ರು ಬಳಸೋ ಅಗತ್ಯನೇ ಇಲ್ಲ. ಅದ್ರಲ್ಲಿ ಅದ್ರಲ್ಲಿ ಅಕಸ್ಮಾತ್ ನಾವು ಔಷಧಿ ಹಚ್ಚಿದ್ರು ಸಹ ನಮಗೆ 20% ಅದರಿಂದ ಅನುಕೂಲ ಆಗೋದು. 100 ಗಿಡ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಒಂದು 20 ಗಿಡ ಉಳಿಸ್ಬೋದು. ಇನ್ನು 80 ಗಿಡ ಉಳ್ಸಕ್ಕಾಗೋದು ನಾವು ವಾತಾವರಣನ ನಮ್ಮ ಹತೋಟಿಗೆ ತಗೊಂಡು. ಅಂದ್ರೆ
ಕ್ಲೈಮೇಟ್ ನ ಕೂಲ್ ಮಾಡಿ ನಮಗೆ ಅದು ಇನ್ಫೆಕ್ಷನ್ ಜಾಸ್ತಿ ಬರೋದು ಯಾವ್ದು ಸ್ಟೆಮ್ ಬೋರರ್ದು ನಮಗೆ ಒಂದು ಏಪ್ರಿಲ್ ಮೇ ನಲ್ಲಿ ತುಂಬಾ ಸಿವಿಯರ್ ಇರುತ್ತೆ, ಆಕ್ಟಿವಿಟೀಸ್ ಇರುತ್ತೆ ಏಪ್ರಿಲ್ ಮೇ. ಆಗ ನಾವು ಔಷಧಿ ಹಚ್ಚೋ ಬದಲು ನಾವು ಇರಿಗೇಷನ್ ನಾವು ಪರ್ಮನೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದ ನೀರ್ ಅದ್ರ ಮೇಲೆ ಪದೇ ಪದೇ ಆ ಸ್ಟೆಮ್ ಮೇಲೆ ನೀರ್ ಬೀಳ್ತಾ ಇದ್ರೆ ಮೊಟ್ಟೆ ಮರಿ ಹಾಕಕ್ ಆಗಲ್ಲ. ಅದು ಅಲ್ಲಿ ತುಂಬಾ ಕ್ಲೀನ್ ಆಗಿ ನಾವು ಹತೋಟಿಗೆ ತಗೊಂಡಾಗ, ಹಾಗಾಗಿ ನಮ್ಮ ತೋಟದಲ್ಲಿ ಬೋರರ್ ಇಲ್ಲ, ಅದಕ್ಕಾಗಿ ನೀವು ಸ್ಪ್ರಿಂಕ್ಲರ್ ಮಾಡಿ. ಅವಾಗ ನಾವು ವಿಷನೂ ಹಚ್ಚಂಗಿಲ್ಲ, ನಾವು ವಾತಾವರಣನೂ ಚೆನ್ನಾಗಿ ಉಳಿಸ್ಕೊಂಡ್ವಿ, ಆ ಗಿಡಕ್ಕೆ ವಿಷನೂ ಹಾಕ್ಲಿಲ್ಲ, ಒಳ್ಳೆ ಇದು ಕಾಫಿ ಉತ್ಪಾದನೆನೂ ಆಗುತ್ತೆ, ಗಿಡ ಸಹಾಯಕ. ಹಾಗಾಗಿ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ನಿಮಗೆ ಅಷ್ಟರ ಮಟ್ಟಿಗೆ ಇಂಡೈರೆಕ್ಟ್ ಆಗಿ ಇದಕ್ಕೆ ಅನುಕೂಲ ಆಗಿದೆ. ಗಿಡಕ್ಕೆ ನೀರು ಬೇಕು ಕೊಟ್ಟಿದ್ದೀರಿ, ಅದ್ರಲ್ಲಿ ಎಸ್ ನೋಡಿದ್ವಿ ನಾವು. ಓಕೆ, ಒಂದು ಆಗ ನಿಮ್ ತೋಟದಲ್ಲಿ ಸ್ಟೆಮ್ ಬೋರರ್ ಸಮಸ್ಯೆ ಇಲ್ಲ. ಎರಡನೇದು ಬಹಳ ಚೆನ್ನಾಗಿ ಧರ್ಮರಾಜ್ ಹೇಳಿದ್ರು. ಏನಂದ್ರೆ ಇಂಟಿಗ್ರೇಷನ್ ಆಫ್ ಕಲ್ಚರಲ್ ಪ್ರಾಕ್ಟೀಸ್ ಪ್ಲಸ್ ಟಾಲರೆಂಟ್ ವೆರೈಟಿ ಮತ್ತೆ ಇಂಟೆಲಿಜೆನ್ಸ್ ಆಫ್ ಫಾರ್ಮರ್, ಈ ಮೂರು ಸೇರಿದಾಗ ಇದು ಒಂದಕ್ಕೆ ಒಂದು ಅರ್ಥ ಬರ್ತಾ ಇದೆ. ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವೆಲ್ಲ ಸೇರ್ಬೇಕು. ಕಲ್ಚರಲ್ ಕರೆಕ್ಟ್. ಅದರಲ್ಲಿ ಇಂಟಿಗ್ರೇಟೆಡ್ ಎಲ್ಲದೂ ಇರುತ್ತೆ, ಕಲ್ಚರಲ್, ಮೆಕ್ಯಾನಿಕಲ್ ಎಲ್ಲ ಬರುತ್ತೆ, ಲಾಸ್ಟ್ ಕೆಮಿಕಲ್. ಇದರಲ್ಲಿ ಕೆಮಿಕಲ್ ಒಂದು ಸಣ್ಣ ಸಪೋರ್ಟ್ ಅಷ್ಟೇ ಸರ್, ಅದರಿಂದ ಪೂರ್ತಿ ಗೆಲ್ಲಕ್ ಆಗಲ್ಲ. ಇದು ಒಂದು ನೀವು ಸ್ಟೆಮ್ ಬೋರರ್ ಹೇಳಿದ್ರಿ, ಮೇಜರ್ ಪೆಸ್ಟ್ ಏನಾದ್ರು ಇದ್ರೆ ಅದೊಂದೇ. ಇದರಲ್ಲಿ ಬೇರೆ ಬೋರರ್ ಸಮಸ್ಯೆ ಅಲ್ವಾ? ಇದೆ, ಅದ್ ನೆಕ್ಸ್ಟ್ ಹೇಳಕ್ ಹೋಗಿದ್ದೆ. ಅದೇನಂತ ಅಂದ್ರೆ ನಮಗೆ ಕಾಫಿ ಗಿಡದ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಮೊದಲನಾಗಿ ಸ್ಟೆಮ್ ಬೋರರು, ಅದನ್ನ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ. ಎರಡನೇದು ಅದಕ್ಕೆ ಲೀಫ್ ರೆಸ್ಟ್. ಹಿಂದೆ ನಮ್ಗೆ ಲೀಫ್ ರೆಸ್ಟ್ ಗೆ ನಾವು ಹೆಕ್ಸಾಕೋನಜೋಲ್ ನಾವು ಅಪ್ಲೈ ಮಾಡ್ತೀವಿ ಬಹಳ ಹಿಂದೆ. ನಾನು 15 ಸಿಸ್ಟಮಿಕ್ ಫಂಗಿಸೈಡ್ ಅದನ್ನ ನಾವು 15 ವರ್ಷದ ಹಿಂದೆ ಬಳಸ್ತಾ ಇದ್ವಿ. ಇವಾಗ ನಮ್ 15 ಇಯರ್ಸ್ ಆಯ್ತು ನಾವು ಸಿಸ್ಟಮಿಕ್ ಫಂಗಿಸೈಡ್ ನಮ್ಮ ಗಿಡಕ್ಕೆ ನಾವು ಅಪ್ಲೈ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಚಂದ್ರಗಿರಿಗೆ ಲೀಫ್ ರೆಸ್ಟ್ ಬರಲ್ಲ, ಅಪ್ ಟು 10 ಇಯರ್ಸ್ ವರೆಗೂ ಲೀಫ್ ರೆಸ್ಟ್ ಬರಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಸರ್ಕೋಸ್ಪರ ಅನ್ನೋದು ಒಂದು ಬ್ರೌನ್ ಸ್ಪಾಟ್ ಒಂದು ಬರ್ತಾ ಇದೆ. ಅದು ಮಣ್ಣು ಹಾರಿದ್ರೆ ಅಥವಾ ಕಳೆ ಗಿಡದ ಹತ್ರ ತುಂಬಾ ಗಿಡಕ್ಕೆ ಟಚ್ ಆಗೋ ತರ ಕಳೆ ಬಿಟ್ಕೊಂಡ್ರೆ ಅಂತ ಟೈಮಲ್ಲಿ ಮಳೆಗಾಲದಲ್ಲಿ ಬರೋ ಚಾನ್ಸಸ್ ಇದೆ. ಅದಕ್ಕೂ ನಾವು ಪ್ರೋಪಿಕೋನಜೋಲ್ ಸ್ಪಾಟ್ ಸ್ಪ್ರೇ ತಗೊಂಡು ನಾವು ಅದನ್ನ ಹತೋಟಿಗೆ ತಗೊಂಡು ಬಹಳ ಕಮ್ಮಿ ಅದು ಮಾಡೋದು ನಾವು. ಇದು 2007 ಬಿಡುಗಡೆ ಆಯ್ತು ಚಂದ್ರಗಿರಿ. ಎಕ್ಸಾಕ್ಟ್ ಆಗಿ ಹೇಳಿದ್ರು ಅವರು 15 ವರ್ಷದ ಹಿಂದೆ ಅಂತ. 15 ವರ್ಷ ಆಯ್ತು ಇದು ಬಿಡುಗಡೆ ಆಗಿ ಚಂದ್ರಗಿರಿ 2000. ಸೊ ಇದನ್ನ ಈಗ ಸರ್ಕೋಸ್ಪರ ಲಿಸ್ಟ್ ಸ್ಪಾಟ್ ಬರುತ್ತಾ? ಯಾವ್ದು ಬ್ರೌನ್ ಸ್ಪಾಟ್? ಮೆಕ್ಯಾನಿಕಲ್ ಡ್ಯಾಮೇಜ್ ಆದ್ರೆ, ಮೆಕ್ಯಾನಿಕಲ್ ಡ್ಯಾಮೇಜ್ ಮಣ್ಣು ಹೋಗಿ ಅಲ್ಲೋಗಿ ಕೂತ್ಕೊ. ಇದು ನಾವು ಬ್ರಷ್ ಕಟ್ಟರ್ ಯೂಸ್ ಮಾಡುವಾಗ ಮಣ್ಣು ಹೋಗಿ ಅದು ಕಂಟ್ಕೊ ಕೂತ್ಕೊಳ್ಳುತ್ತೆ. ಅಲ್ಲಿ ಅಡಿ ರೇಖೆನಲ್ಲಿ ಸ್ವಲ್ಪ ಎಲೆ ಬ್ರೌನ್ಸ್, ಅದು ಇತ್ತೀಚೆಗೆ ಕಾಣ್ತಾ ಇದೆ, ಒಂದು 2-3 ಇಯರ್ಸ್ ಇಂದ. ಮೊದ್ಲು ಬರ್ತಾ ಇರ್ಲಿಲ್ಲ. ಅದು ತುಂಬಾ ನಮ್ಗೇನ್ ಕಾಡಲ್ಲ. ಅದಕ್ಕೆ ಸ್ಪಾಟ್ ಅಲ್ಲಿ ಅಲ್ಲಿ ಮಾತ್ರ ಪ್ರೋಪಿಕೋನಜೋಲ್ ನಾವು ಒಂದು ಸ್ಪಾಟ್ ಸ್ಪ್ರೇ ಮಾತ್ರ ಮಾಡ್ಕೊ. ಅವಾಗ ಅಗತ್ಯ ಬಿದ್ರೆ 3 ವರ್ಷದಲ್ಲಿ ಒಂದ್ಸರಿ ಬರ್ಬೋದು ಅದು. ಅದು ನಂತರ ಸೆಪ್ಟೆಂಬರ್ ಆದ್ಮೇಲೆ ನೋ ಸ್ಪ್ರೇ. ಬೇಕೇ ಇಲ್ಲ, ಮಾಡಲ್ಲ, ನಾವು ಮಾಡಬಾರ್ದು. ಏನೇ ಕಂಡ್ರು ಮಾಡಲ್ಲ. ಯಾಕಂದ್ರೆ ಆ ಕ್ರಾಪ್ ನಲ್ಲಿ ಆ ವಿಷ ಕ್ಯಾರಿ ಆಗ್ಬಾರ್ದು. ಓಕೆ. ಸೊ ಹಾಗಾಗಿ ಈಗ ನಿಮ್ಗೆ ಎಲೆ ಚುಕ್ಕಿ ಅಥವಾ ರೋಗಕ್ಕೆ ಸಂಬಂಧಪಟ್ಟ ರಸ್ಟ್ ಬರೋದಿಲ್ಲ. ಎಲೆ ಚುಕ್ಕಿ ಬಂದ್ರು ಎಲ್ಲರ ಅಪರೂಪಕ್ಕೆ ಇಷ್ಟಕ್ಕೆ ಸೀಮಿತ. ಈಗ ಒಟ್ಟಾರೆ ನಿಮ್ದು ಈ ಕಲ್ಚರಲ್ ಪ್ರಾಕ್ಟೀಸ್ ಶೆಡ್ಯೂಲ್ ಅಲ್ಲಿ ಇನ್ಯಾವ್ದಾದ್ರು ರಾಸಾಯನಿಕ ಸಿಂಪಡಣೆ ಯಾವಾಗಾರು ಇದೆಯಾ? ವರ್ಷಕ್ಕೆ ಒಂದ್ಸರಿ 2 ಸರಿ ಯಾವ್ದು ಮಾಡ್ತೀರಿ? ನಾವು ಗೊಬ್ಬರಗಳಿಗೆ ಹೆಚ್ಚು ಒತ್ತು ಕೊಡ್ತೀವಿ, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಹೆಚ್ಚು ಒತ್ತು ಕೊಡ್ತೀವಿ. ಅದು ಬಿಟ್ರೆ ನಾವು ಬೋರ್ಡೋ ಸ್ಪ್ರೇ ಮಾಡ್ತೀವಿ ಸರ್. ಬೋರ್ಡೋ ಸ್ಪ್ರೇ, ಓಕೆ. ಕೊಳೆ ರೋಗ ಬರದಂಗೆ ಬಹಳ ಮುಖ್ಯವಾಗಿ ಅದನ್ನ ಮಾಡೇ ಮಾಡ್ತೀವಿ. ಕಾಯಿ ಕೊಳೆ ರೋಗ, ಹೌದು, ಕಾಯಿ ಮತ್ತೆ ಎಲೆ ಎರಡಕ್ಕೂ ಪ್ರೊಟೆಕ್ಷನ್ ಸಿಗುತ್ತೆ. ನಾವು ಅದು ಕಾಪರ್ ಸಲ್ಫೈಟ್ ಮತ್ತೆ ಸುಣ್ಣನ ಸ್ಪ್ರೇ ಮಾಡ್ತೀವಿ. ಅವಾಗ June 1 ನಾವು ಅದನ್ನ ಸ್ಪ್ರೇ ಕೊಡ್ತೀವಿ. ಮತ್ತೆ ಅದಾದ್ಮೇಲೆ ಆಗಸ್ಟ್ ಅಲ್ಲಿ ಒಂದು ಮಳೆ ಬಿಟ್ಟಾಗ 2ನೇ ಸ್ಪ್ರೇ ಆಗಸ್ಟ್ ಅಥವಾ ಸೆಪ್ಟೆಂಬರ್ 1 ವೀಕ್. ಸಾಮಾನ್ಯವಾಗಿ ಜುಲೈ ಆಗಸ್ಟ್ ಮಧ್ಯದಲ್ಲಿ ಒಂದು ವಾರ ನಮಗೆ ಒಂದು ಮಳೆ ರೆಸ್ಟ್ ಕೊಡುತ್ತೆ. ಗ್ಯಾಪ್ ಕೊಟ್ಟಾಗ ನಾವು ಆ 2ನೇ ರೌಂಡ್ ಬೋರ್ಡೋ ಸ್ಪ್ರೇ ಮಾಡ್ಕೋತೀವಿ. ಅದು ಬಿಟ್ರೆ ಇನ್ಯಾವುದು ತುಂಬಾ ದೊಡ್ಡ ವಿಶೇಷವಾಗಿ ಔಷಧಿಗಳು ನಮಗೆ ಬೇಕಿಲ್ಲ. ಒಂದು ಬಹಳ ಮುಖ್ಯ ಅಂಶ ಏನಂತಂದ್ರೆ ನಾವು ಕಾಳು ಮೆಣಸು ಅಡಿಕೆಗೆ ನಿರ್ವಹಣೆಗೆ 1% ಬೋರ್ಡೋ ಉಪಯೋಗಿಸ್ತೀವಿ. ಇದು 1% ಸಾಕು. 1% ಬರುತ್ತೆ ಸರ್. ಇದು ಕಾಪರ್ ಆನ್ಸರ್ 20 ppm ಲೆವೆಲ್ ಅಲ್ಲೇ ಅದು ಫಂಜಿಸೈಡ್ ಆಗಿ ಕೆಲಸ ಮಾಡುತ್ತೆ. ಓಕೆ. ಈಗ ನಾವು 23% 24% ಇರುತ್ತೆ ನಾವು ಉಪಯೋಗಿಸೋ ಕಾಪರ್ ಸಲ್ಫೇಟ್. ನಾವು ಸ್ಪ್ರೇ ಮಾಡಿದಾಗ್ಲೇನೆ 1% ಅಂತಂದ್ರೆ ಅದ್ರಲ್ಲಿ 2300 ppm ಲೆವೆಲ್ ಕಾಪರ್ ಇದೆ. ಅದ್ರದ್ದು 1/10 ಸಾಕು ನಮ್ಗೆ. ಮತ್ತೆ ಯಾಕೆ ಅಡಿಕೆಗೆ 1% ರೆಕಮೆಂಡೇಶನ್? ಅಲ್ಲಿರೋ ಡಿಸೀಸ್ ಬೇರೆ. ಅದಲ್ಲ, ಅದು 50 ದಿವಸ 70 ದಿವಸ ನಮಗೆ ಪ್ರೊಟೆಕ್ಷನ್ ಬೇಕಲ್ಲ. ಸ್ಲೋಲಿ ಅದು ಹೈಡ್ರೋಲೈಸ್ ಆಗಿ ಕಾಪರ್ ಆ್ಯಂಡ್ ರಿಲೀಸ್ ಆದಂಗೆ ಡಿಪಾಸಿಟ್ ಆದ್ರೆ, ಬೇರೆ ಕಡೆಯಿಂದ ಬಂದ ಪ್ಯಾಥೋಜನ್ ಸ್ಪೋರ್ ಡಿಪಾಸಿಟ್ ಆದ್ರೆ ಕಾಫಿನಲ್ಲಿ ಆ ಸಮಸ್ಯೆ ಯಾಕಿಲ್ಲ?
ಕಾಫಿನಲ್ಲೂ ಅದೇ ಸಮಸ್ಯೆ ಇದೆ. ಅದಕ್ಕೆ ಇಲ್ಲಿ ನಾವು ಸ್ಪ್ರೇ ಕೊಟ್ಟಾಗ ನೆಕ್ಸ್ಟ್ ಸ್ಪ್ರೇಗೆ ಯಾವಾಗಲೂ ಇಂಟರ್ವಲ್ 50 ರಿಂದ 70 ದಿವಸ ನಾವು ಕೊಡ್ತೀವಿ. ಅಲ್ಲ 0.5% ಯಾಕೆ ಸಾಕು ಅಂತ? 0.5% ಅಂತಂದ್ರೆ ಒಂದು ಇದೆ ಕಾಫಿ ಬೋರ್ಡ್ನವರು ಒಂದು ಇವ್ಯಾಲ್ಯೂಯೇಷನ್ ಮಾಡಿದ್ರು. ನಾನು ಒಂದ್ಸತಿ ರಿವ್ಯೂ ಮಾಡ್ಬೇಕಾದ್ರೆ ನೋಡಿದಾಗ 0.1%, 0.2%, 0.5% ಇದು ಮಾಡಿದಾಗ 0.2%, 0.5% ಕೂಡ ಏನ್ ನೋಟಿಸಬಲ್ ಏನು ಡಿಫರೆನ್ಸ್ ಇಲ್ಲ. ಆಗ ಆ ಸ್ಟೇಜ್ ಅಲ್ಲಿ ಏನಂದ್ರೆ ಕಾಪರ್ ಸಲ್ಫೇಟ್ ಚೀಪ್ ಆಗಿತ್ತು, 0.5% ಸ್ಟಿಕ್ ಆನ್ ಆಗುತ್ತೆ. ಇನ್ನ ನಾವು ಅಡಿಕೆ ಮತ್ತೆ ಮೆಣಸಿಗೆ ಬಂದ್ರೆ ಅದಕ್ಕೆ ಯಾರು ಟೆಸ್ಟ್ ಮಾಡ್ಲೇ ಇಲ್ಲ, 1% ನೇರ ಕಣ್ಣು ಮುಚ್ಚಿ ಹೊಡಿತಾ ಇದ್ವಿ. ಅಲ್ಲೂ ಬಹುಶಃ ಇದನ್ನ ಇವ್ಯಾಲ್ಯೂಯೇಷನ್ ಮಾಡಿದ್ರೆ 0.5% ಇಲ್ಲ, ಚೆಕ್ ಮಾಡಿದೀವಿ ಸರ್. ಅದ್ರಲ್ಲಿ ಪೇಪರ್ ಅಲ್ಲಿ ಆ ತರ 0.5% ಹೊಡೆದ್ರೆ ಆಗಲ್ಲ, ಕಂಟ್ರೋಲ್ ಆಗೋದಿಲ್ಲ. ಆಂಥ್ರೊಕ್ನೋಸ್ ಅದೆಲ್ಲ ಆ ಗಿಡದ ಕ್ಯಾರೆಕ್ಟರ್ ಇರ್ಬೋದು. ಒಂದು ಜೊತೆಗೆ ಬೇರೆ ಬೇರೆ ಫಂಗಸ್ ಗಳು ಸೇರ್ಕೊಂಡಿದೆ. ಹೆವಿ ರೈನ್ಫಾಲ್ ಏರಿಯಾ ಇದು. ರೈನ್ಫಾಲ್ ಏರಿಯಾ ಏನಿವೆ ಅದು ಆಮೇಲೆ ನೋಡೋಣ. ಸೊ ಇಲ್ಲಿ 0.5% ಬೋರ್ಡು ಸಾಕು. 2 ಸ್ಪ್ರೇ ಕೊಡ್ತೀರಿ. 2 ಸ್ಪ್ರೇ. ಮುಖ್ಯವಾಗಿ ರಸ್ಟ್ ಬೇಕಿಲ್ಲ, ಕೊಳೆ ಆದ್ರೆ ಕೊಳೆ ಬೇಕು. ಕೊಳೆ ಅಂದ್ಬಿಟ್ಟು ಕಾಯಿ ತೊಟ್ಟಲ್ಲಿ ಬಂದು ಕಾಯಿ ಪೂರ್ತಿ ಹಾಗೇನೆ ಬಿದ್ದೋಗ್ತಾರೆ, ಗೊಂಚಲೇ ಹೋಗ್ತಾರೆ. ಎಲೆನೂ ಶೆಡ್, ಅದಕ್ಕೆ ರಕ್ಷಣೆಗೋಸ್ಕರ ಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ರೋಗ ಕೀಟ ನಿರ್ವಹಣೆ ಇಷ್ಟೇ. ಆಮೇಲೆ ಒಂದು ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಕೆಳಗಡೆ ಎಲೆಯಿಂದ ಗೊಂಚಲ್ಗೆ ಹೋಗ್ತೀವಿ. ಕೆಳಗಡೆ ಎಲೆಗೆ ಅಂತ ಹೋದಾಗ ಅದು ರಸ್ಟ್ಗಾಯ್ತು, ಕಾಯಿ ಗೊಂಚಲ್ಗೆ ಹೋದಾಗ ಅದು ಕೊಳೆ ರೋಗಕ್ಕಾಯ್ತು. ಓಕೆ, ನೀವಂದ್ರೆ ಈಗ ನಾಸಲ್ ಅನ್ನ ಹಿಂಗಿಟ್ಟು ಅಡಿಗಿಂದ ಸ್ಪ್ರೇ ಮಾಡ್ಕೊಂಡು ಮೇಲ್ಗಡೆ ಒಂದ್ಸರಿ ಮತ್ತೆ ಈ ತರ ಹಿಡಿದ್ಬಿಡ್ತೀವಿ, ಅದು ಕಾಯಿಗೂ ಬೀಳಿ ಅನ್ನೋ ಒಟ್ಟಾರೆ ಕವರ್. ಹಾಗಾದ್ರೆ ಇಲ್ಲಿ ನೀವು ಡ್ರೋನ್ ಗಿನ್ ಮಾಡೋ ಮಾತಿಲ್ಲ, ಒಳಗಿಂದ ಹೋಗುವಂತ ಇದೇ ಬೇಕು. STP ಒಳ್ಳೊಳ್ಳೆ ಸ್ಪ್ರೇಯರ್ ಗಳಿದೆ ಸರ್, ಕಾಪಿಗೆ ಸೂಟ್ ಆಗಂತ ಒಳ್ಳೊಳ್ಳೆ ಸ್ಪ್ರೇಯರ್ ಗಳಿದೆ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400 ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4 ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ, ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟರ್, ಅರ್ತ್ ಆಗರ್ ಜೋಡಿಸಬಹುದು. 1 ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಇದು 365 ದಿವಸ ಇರೋಂತ ಒಂದು ಬೆಳೆ. ಗಿಡ ಯಾವ ಹಂತದಲ್ಲಾದ್ರೂ ಒಂದು ಸಣ್ಣ ಚುಕ್ಕೆ, ಸಣ್ಣ ಕೀಟ ಇವುಗಳು ಬಂದ ತಕ್ಷಣ ಒಂದು ಕೀಟನಾಶಕ ಹೊಡಿಯಕ್ಕೆ ನಾವು ಹೋಗ್ತೀವಿ. ಮತ್ತೆ ಶಿಲೀಂಧ್ರನಾಶಕ ಅದು ಆಗ್ಬಾರ್ದು. ನಾವು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಒಂದು 4 ತಿಂಗಳ ಮೊದಲು ಎಲ್ಲನೂ ಕೂಡ ನಾವು ನಿಲ್ಲಿಸ್ಬೋದು. ಯಾವುದೇ ಸಿಂಪಡಣೆ ಮಾಡಬಾರ್ದು. ಯಾಕಂದ್ರೆ ನಾವು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ನಂತರ, ಆಗಸ್ಟ್ ನಿಂದ ಏನು ಮಾಡಬಾರ್ದು. ಇದು ಬೋರ್ಡ ಹೊಡಿಬಹುದು. ಬೋರ್ಡದ ಅಂಶ ಏನು ಬರೋದಿಲ್ಲ. ಇದು ಲೆಕ್ಕನ ಬೆರ್ರಿ ಅಂತೀವಿ. ಟೆಕ್ನಿಕಲಿ ಇದು ಡ್ರೂಪ್. ಮೇಲ್ಗಡೆ ಹಣ್ಣು ಕವಚ, ಒಳಗಡೆ ಪಾರ್ಚ್ಮೆಂಟು
ಅದು ಸ್ಟೋನಿ ಎಂಡೋಕಾರ್ಪ್, ಆಮೇಲೆ ಒಳಗಡೆ ಇರೋದು ಬೀಜ. ಇಷ್ಟು ದಾಟಿದ್ರು ಕೂಡ ಒಳಗಡೆ ಹೋಗಿ ಬೀಜದಲ್ಲಿ ರೆಸಿಡ್ಯೂ ಸೇರ್ಕೊಳ್ಳುತ್ತೆ. ಅದು ಸ್ವಾಭಾವಿಕ. ನೀವು ಕೊಟ್ಟು ಗೊಬ್ಬರ ಹೋಗಿ ಸೇರ್ಕೊಳ್ಳುತ್ತಪ್ಪ, ಹಾಗೆ ಕೆಮಿಕಲ್ಸ್ ಅದು ಸ್ವೀಟ್ ಇರುತ್ತಲ್ಲ, ಅದು ರೈನ್ ಫ್ರೂಟ್ ವಾಲ್, ಅದು ಹೈಗ್ರೋಸ್ಕೋಪಿಕ್. ಅದ್ರ ಜೊತೆಗೆ ಪೆಟ್ರೋಲ್ 60 ತಗೊಳುತ್ತೆ, ಕೆರೋಸಿನ್ 60 ತಗೊಳುತ್ತೆ, ಕೀಟನಾಶಕ ತಗೊಳುತ್ತೆ. ಬೇಡ ಕರ್ಪೂರ ವಾಸನೆ ಇರ್ಲಿ, ಅದು ಕೂಡ ತಗೊಳುತ್ತೆ. ಅದಕ್ಕೆ ಇದಕ್ಕೆ ಸಪರೇಟ್ ಆಗಿ ನಾವು ಸ್ಟೋರ್ ಮಾಡ್ಕೊಳ್ಬೇಕು ಸ್ಟೋರೇಜ್ ಟೈಮ್ ನಲ್ಲಿ. ಮತ್ತೆ ಯಾವಾಗಲೂ ಒಂದು ವೇಟಿಂಗ್ ಪೀರಿಯಡ್ ಇರಬೇಕು. ಲಾಸ್ಟ್ ಸ್ಪ್ರೇ ಇಂದ ನಾವು ಹಾರ್ವೆಸ್ಟ್ ಮಾಡಬೇಕು, ಇಟ್ಕೋಬೇಕು. ಇದು ಆದಷ್ಟು ನಾವು ಕೊಡ್ಬೇಕಾದ್ರೆ ಕ್ಲೀನ್ ಕಾಫಿನ ನಾವು ಕೊಡಬೇಕು, ವ್ಯವಸ್ಥೆ ಆಗ್ಬೇಕು. ಸರ್, ಈಗ ನಾವು ಮುಂದಿನ ಹಂತಕ್ಕೆ ಹೋಗಿದ್ದಾರೆ. ಅದರ್ವಾದ ಸರ್, ನೀವು ನಿಮ್ಮ ಹತ್ರ ಬಂದ್ರೆ, ಈಗ ನಾವೆಲ್ಲ ಬೆಳೆ ಬೆಳೆಸಿದ್ವಿ, ಎಲ್ಲ ಗೊಬ್ಬರ ಹಾಕಿದ್ವಿ, ನೀರು ಕೊಟ್ವಿ, ರೋಗ ಕೀಟ ನಿಯಂತ್ರಣ ಎಲ್ಲ ಮಾಡಿದ್ವಿ. ಈಗ ಹಾರ್ವೆಸ್ಟಿಂಗ್ ವಿಷಯ ಬಂದಾಗ, ಕೊಯ್ಲು ವಿಷಯ ಬಂದಾಗ ಏನೆಲ್ಲ ಕಾಳಜಿ ತಗೋಬೇಕು? ಬೆಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಹಾರ್ವೆಸ್ಟಿಂಗ್ ನಲ್ಲಿ ಏನು? ಮುಖ್ಯವಾಗಿ ಹಣ್ಣು ಕೊಯ್ಯೋ ಮೊದಲು ಒಂದು 3 ತಿಂಗಳು ಇದೆ ಅನ್ನೋ ಮುಂಚೆಗೇನೆ ನಾವು ಯಾವುದೇ ಸ್ಪ್ರೇಗಳನ್ನ ನಾವು ಹೊಡಿಬಾರ್ದು ಮುಖ್ಯವಾಗಿ. ಮತ್ತೆ ಅದನ್ನ ನಾವು ಹಾರ್ವೆಸ್ಟ್ ಮಾಡೋದು ಹೇಗೆ ಅಂತಂದ್ರೆ, ಒಂದು ಕ್ಲೇ ಪಿಕ್ಕಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಒಂದ್ ಸ್ವಲ್ಪ ಮೇಲ್ಗಡೆ ರೆಕ್ನಲ್ಲಿ ಬಿಸಿಲಣ್ಣು ಅಂತಾರೆ. ಅದು ಸ್ವಲ್ಪ ಒಂದು ಗಿಡದಲ್ಲಿ ಒಂದು 100-200 ಗ್ರಾಮ್ ಮಾತ್ರ ಇರುತ್ತೆ. ಮೇಲ್ಗಡೆ ರೆಕ್ದಲ್ಲಿ ಮಾತ್ರ, ಮೇಲ್ಗಡೆ ರೆಕ್ಕೆನಲ್ಲಿ ಮಾತ್ರ ಇರುತ್ತೆ. ಅಲ್ಲಿಂದ ಕೊಯ್ದು ಸ್ಟಾರ್ಟ್ ಮಾಡ್ತೀವಿ. 1 ರೌಂಡ್ ಬರ್ತೀವಿ, ಅಲ್ಲಿ 1 or 2% ಇರುತ್ತೆ ಅಷ್ಟೇ. ಅದು ಇಡೀ ತೋಟ ಅದು ನಮಗೆ ವರ್ಕಬಲ್ ಅಲ್ಲ, ಬಟ್ ಬಿಡಕ್ ಆಗಲ್ಲ. ಅದು ಫಸ್ಟ್ ಅದು ಸೆಪ್ಟೆಂಬರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಇದೆ ಹಾರ್ವೆಸ್ಟ್. ಈಗ ಸೆಪ್ಟೆಂಬರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನಮ್ಮಲ್ಲಿ ಹಣ್ಣು. ಅದನ್ನ ಕೊಯ್ದು ಮತ್ತೆ ಅದನ್ನ ಒಂದು ಮುಗಿಸಿ ಬರೋದಕ್ಕೆ ಇಲ್ಲಿ ಹಣ್ಣು ಸ್ಟಾರ್ಟ್ ಆಗುತ್ತೆ. ಒಂದು 30-40% ಹಣ್ಣಿರುವಾಗ, ಅಂದ್ರೆ 30% ಹಣ್ಣುಗಳಿರುವಾಗ ಆ ಹಣ್ಣು ತುಂಬಾ ಕಳ್ತಿರ್ಬೇಕು, ರೆಡ್ಡಿಶ್ ಆಗಿರೋದು. ಕೆಂಪು ಹಣ್ಣನ್ನ ಮಾತ್ರ ನಾವು ಕೊಯ್ಬೇಕು. ಅರ್ಧ ಹಣ್ಣಿರೋದು ನಾವು ಕೊಯ್ಯಲ್ಲ. ಅರ್ಧ ಹಣ್ಣು ಅಂದ್ರೆ ಅರ್ಧ ಭಾಗ ಹಣ್ಣು ಆಗಿರುತ್ತೆ, ಅದನ್ನ ಕುಯ್ಬಾರ್ದು, ಅದು ಕ್ವಾಲಿಟಿ ಬರಲ್ಲ. ಕೆಂಪು ಹಣ್ಣು ಇರೋದನ್ನೇ ಆರಿಸಿ ಅರೇಬಿಕನ ನಾವು ನನ್ ತೋಟದಲ್ಲಿ ಈಗ 3 ರೌಂಡ್ ಹಾರ್ವೆಸ್ಟ್ ಆಗಿದ್ರಲ್ಲಿ ಇನ್ನೂ 1 ರೌಂಡ್ 4ನೇ ರೌಂಡಿಗೆ ಬಿಟ್ಟಿದೀವಿ. ಅಂದ್ರೆ ಆ ಕ್ವಾಲಿಟಿ ಗುಣಮಟ್ಟ ಬೇಕು ಅಂತ ಅಂದಾಗ ನಾವು ಆ ಖರ್ಚು ಲೆಕ್ಕ ಹಾಕಕ್ ಹೋಗ್ಬಾರ್ದು. ಕಾಫಿದು ಗುಣಮಟ್ಟನೇ ಬಹಳ ಮುಖ್ಯ. ಅದು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು, ಆ ಮಹತ್ವ ಉಳಿಸ್ಕೋಬೇಕಂತ ಅಂದ್ರೆ. ಇಲ್ಲ ಕೊಳ್ಳೋರು ಬರಲ್ಲ. ಮತ್ತೆ ಇನ್ನೊಂದ್ ಪದ ಇಲ್ಲಿ, ಕೊಳ್ಳುವನೇ ದೇವ್ರು. ಯಾವುದೇ ಪದಾರ್ಥ ಅವನು ಇದಾನೆ ಅಂತ ಅಂದ್ರೆ ಅದು ನಾವು ಇಲ್ಲಿ ಬೆಳೆದಕ್ಕೆ ಸಾಧ್ಯ. ಏನೋ ಬೆಳೆದ್ ಇಟ್ಕೊಂಡ್ಬಿಟ್ರೆ ಅದಾಗಲ್ಲ. ಆಮೇಲೆ 2ನೇ ರೌಂಡ್ ನಾವು ಒಂದು 15 ದಿವಸದಲ್ಲಿ ಮತ್ತೆ 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಆಗೊಂದು 30% ಇರುತ್ತೆ. ಅವಾಗ್ಲೂ ಬರೀ ಹಣ್ಣಾಗಿರೋ ಅಂತದನ್ನೇ ಆರಿಸಿ ಕುಯ್ತೀವಿ. ಹಣ್ಣು ಕೊಯ್ಯೋದು ಆ ತರ ಕುಯ್ತೀವಿ ನಾವು. ಅದಾದ್ಮೇಲೆ ನಾವು ಆ ಹಣ್ಣು ಕುಯ್ದಾದ್ಮೇಲೆ ಕಣದಲ್ಲಿ ಹೋಗಿ ತಗೊಂಡು ಅಳತೆ ಮಾಡಿ, ಮತ್ತೆ ಅದ್ರಲ್ಲಿ ಅಪ್ಪಿ ಒಂದು ಕಾಯಿ ಬಂದಿದ್ರು ಅದನ್ನ ಆರಿಸಿ ತೆಗಿತೀವಿ. ಅದೇ ಯಾಕೆಂದ್ರೆ ಆ ಕಾಯಿ ಅದ್ರೊಳಗೆ ಸೇರ್ಕೊಂಡಾಗ್ಲೂ ಕಪ್ಪಿಂಗ್ ಇದು ಪರಿಣಾಮ ಬೇರೆ ಆಗುತ್ತೆ. ಅದನ್ನ ನಾವು ತೆಗಿತೀವಿ, ಚೆರಿಗೆ ಹಾಕ್ಬಿಡ್ತೀವಿ ಆ ಕಾಯಿನ. ಅದನ್ನ ಮಾತ್ರ ಪಲ್ಪ್ ಮಾಡಿ ಒಂದು ವಿತಿನ್ 6 hours ಒಳಗೆ ಆಗ್ಬೇಕು. ಬಟ್ ನಾವು ಕೊಯ್ದು ಮುಂದೆ ಬರೋಣ. ಸೊ ಈಗ 2ನೇ ಕೊಯ್ಲು ಆಯ್ತು, 3ನೇ ಕೊಯ್ಲು ಯಾವಾಗ ಮಾಡ್ತೀರಿ? 15 ಡಿಫ್ರೆನ್ಸ್ ಅಲ್ಲಿ, 15 ತಿಂಗಳ ಡಿಫ್ರೆನ್ಸ್ ಅಲ್ಲಿ ಸರ್ 2 ತಿಂಗಳು ಇರುತ್ತೆ ಹಣ್ಣು ಕೊಯ್ಲು ನಮ್ದು. ಸಾಮಾನ್ಯ ನಿಮ್ದು ಸೆಪ್ಟೆಂಬರ್ ದಲ್ಲಿ ಫ್ಲೈಯಿಂಗ್ ಆಯ್ತು. ಹೌದೌದು. ನೀವು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳಗಡೆ ನಮ್ದು ಅರೇಬಿಕಾ ಮುಗ್ದೋಗುತ್ತೆ. ಎಂಡ್ ಒಳಗಡೆ. ಸೊ 3ನೇ ರೌಂಡ್ ಬಂದಾಗ ಅಷ್ಟು ಕೊಯ್ದು ಬಿಡ್ತೀರಾ? 3ನೇ ರೌಂಡ್ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಆಗ ಹಣ್ಣು ಕಾಯಿ 2 ಕೊಯ್ತೀವಿ. ಆಗ ಒಂದು 5% ಇರಲ್ಲ ಕಾಯಿ. ಸಾಮಾನ್ಯ 3ನೇ ಇದಕ್ಕೆ ಮುಗಿತದೆ. ಇನ್ನೇನು ವಾತಾವರಣ ವ್ಯತ್ಯಾಸ ಮೇಲೆ ಕೆಲವೊಮ್ಮೆ 4 ಬೇಕಾಗುತ್ತೆ. ಹೌದು. ಇತ್ತೀಚೆಗೆ ಅದು ಕ್ವಾಲಿಟಿ ಮಾಡೋ ಅಂತವ್ರು ಮಾತ್ರ ಆ ಕ್ರಮ ತಗೋತಿದ್ದಾರೆ. ಟ್ರೆಡಿಷನಲ್ ಪ್ಲಾಂಟ್ ಇದಾರೆ ಅವರು ಅದನ್ನ ಇಟ್ಕೊಂಡಿದ್ರು. ಇನ್ ಕೆಲವರಿಗೆ ಮಾಡಕ್ಕೆ ಗೊತ್ತದು, ಬಟ್ ಲೇಬರ್ ಇಶ್ಯೂ ಇಂದ ಅದನ್ನ 1 ರೌಂಡ್ ಅಥವಾ 2 ರೌಂಡಿಗೆ ಸ್ಟ್ರಿಪ್ ಮಾಡಿ ತೆಗಿತಾ ಇದ್ದಾರೆ. ಅದ್ ಸ್ವಲ್ಪ ಕ್ವಾಲಿಟಿಗೆ ನಾವು ಅಷ್ಟು ಮಹತ್ವ ಸಿಗಲ್ಲ. 14-18 kg ಒಂದು ದಿವಸಕ್ಕೆ ಏನ್ ಬಂದಾಗ ಎಂತ ಪ್ಲಾಂಟರ್ ಕೂಡ ಒಂದು ಯೋಚನೆ ಮಾಡೋ ಕಷ್ಟ ಆಗುತ್ತೆ. ಈಗ ಹೌದು, ನೀವು ಹಾರ್ವೆಸ್ಟ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಈಗ ಹಾರ್ವೆಸ್ಟಿಂಗ್ ಗೆ ಇದು ನೀವು ಆಳ್ ಲೆಕ್ಕದಲ್ಲೇ ಕುಯ್ಸ್ತಿರೋ ಅಥವಾ ಕೆಜಿ ಲೆಕ್ಕ? ಕೊಯ್ಲಲ್ಲಿ ಮಾತ್ರ ಕೆಜಿ ಲೆಕ್ಕ. ಹೌದೌದು. ಎಷ್ಟು ಈಗ ಸದ್ಯಕ್ಕೆ ಈ ವರ್ಷ 2023 ಎಷ್ಟಕ್ಕಿದೆ? 6 ರೂಪಾಯಿಂದ ಸರ್ 10 ರೂಪಾಯಿ 12 ರೂಪಾಯಿವರೆಗೂ ಬೀಳ್ತಾ ಇದೆ ಪರ್ ಕೆಜಿ ಹಣ್ಣು ಕುಯ್ಯೋದಕ್ಕೆ. ಮಿನಿಮಮ್ 6 ರೂಪಾಯಿ. ಕೆಲವು ಕಡೆ 7 ಆಗಿದೆ, ಕೆಲವು ಕಡೆ 8 ಆಗಿದೆ. ಹಣ್ಣು ಕಡಿಮೆ ಇದ್ದಾಗ ನಮಗೆ ಹಣ್ಣಿನ ಪ್ರಮಾಣದ ಮೇಲೆ ಅದು ಡಿಸೈಡ್ ಆಗುತ್ತೆ. ತುಂಬಾ ಗಿಡದಲ್ಲಿ ಹಣ್ಣಿದ್ರೆ 6 ರೂಪಾಯಿ ಕುಯ್ತಾರೆ, 7 ರೂಪಾಯಿ. ಹಣ್ಣು ಕಡಿಮೆ ಇದೆ ಅಂತ ಅಂದ್ರೆ ರೋಬಸ್ಟ, ಇದು ಅರೇಬಿಕಾ ನಾನು ಹೇಳಿದ್ದು. ರೋಬಸ್ಟ ಆದ್ರೆ ಈಗ 4ರಿಂದ 5 ರೂಪಾಯಿ. 4ರಿಂದ 5. ಸೊ ಅವರು ಒಂದು ದಿನಕ್ಕೆ ಒಂದು 100 kg ಮೇಲೆ ಕೊಯ್ತಾರ? ಹೌದೌದು, 100 kg 150 kg ಕೊಯ್ತಾರೆ. ರೋಬಸ್ಟ 250 kg ವರೆಗೂ ಕೊಯ್ತಾರೆ. ರೇಟ್ ಕಡಿಮೆ ಇದೆ. ಹೌದು. ಸೊ ಈಗ ನೀವು ಅದನ್ನೇ ನಿಮ್ಗೆ ಸುಮಾರು ದುಡ್ಡು ಖರ್ಚು ಬರುತ್ತೆ. ಹೌದೌದು. ಈಗ ಪಿಕ್ಕಿಂಗ್ ಹೇಳಿದ್ರಿ,
ಕುಯ್ಯುವಾಗ ಕೆಳಗೆ ಬೀಳುತ್ತೆ, ಹೌದು ಆಮೇಲೆ ಅಪರೂಪ ಕಣ್ಣು ತಪ್ಪಿ ಮೇಲೆಲ್ಲ ಉಳಿದಿರತ್ತೆ. ಅದನ್ನ ಏನಾದ್ರು ಮುಂದೆ ಕ್ಲೀನ್ ಹೌದು, ಮಾಡಿಸ್ಬೇಕಾಗುತ್ತೆ. ಖಂಡಿತ ಮಾಡ್ಬೇಕು ಅದು. ಕ್ಲೀನಿಂಗ್ ಅಂತ ಮಾಡಿ ಹೌದು. ಅದೆಲ್ಲ ಇಲ್ಲ ಬೆರಿ ಬೋರರ್ ಬಂದ್ಬಿಡುತ್ತೆ ನಮ್ಗೆ. ಅದ್ರೊಳಗೆ ಬೇರೆ ಬೇರೆ ಇದ್ದಿದ್ದು ಅಲ್ಲಿ ಮಲ್ಟಿಪ್ಲೈ ಆಗತ್ತೆ. ಸೊ ನೀವು ಅದಕ್ಕೆ ಅದೇ ಬಹುಶಃ ಆಮೇಲೆ ಎಲ್ಲ ಮುಗಿದ್ಮೇಲೆ ಮಾಡ್ತೀವಿ. ಮುಗಿದ್ಮೇಲೆ ಹೌದು, ಬಟ್ ಇಲ್ಲೆಲ್ಲ ಈ ಜನವರಿನಲ್ಲಿ ಮಾಡ್ತೀವಿ. ಈ ಕಳೆ ಕಸದಲ್ಲಿ ನಿಮ್ಗೆ ಕಾಣ್ತದ? ಇಲ್ಲ, ಗಿಡದ ಬುಡದಲ್ಲಿ ಇದು ಸಿಗುತ್ತೆ ನಮಗೆ. ಸಿಗತ್ತೆ. ಬುಡದಲ್ಲಿ ಅಷ್ಟು ಒಂದ್ಸರಿ ಬ್ರಷ್ ಕಳೆ ಇರಲ್ಲ. ಎಲ್ಲ ಕೆಲವು ಜಾಗದಲ್ಲಿ ಧೂಳಕ್ತೆ ಅಂತ ಮಾಡ್ತಾರೆ. ಅದಕ್ಕೆ ಮುಂಚೆ ಧೂಳಕ್ತೆ ಮಾಡಿ ಹಾರ್ವೆಸ್ಟ್ ಮಾಡ್ತಾರೆ. ಓಕೆ, ಅವಾಗ ಅಂದ್ರೆ ಬುಡಕ್ಕೆ ಕಣ- ಸ್ವಚ್ಛ ಕಣ ಮಾಡ್ಕೊಂಡು ಮಾಡ್ದಂಗೆ ರೋಬಸ್ಟ್ ಎಲ್ಲ ಸ್ವಚ್ಛ ಮಾಡ್ಕೊಂತಾರೆ, ಮಾಡ್ಕೊತಾರೆ. ತರಗೆಲ್ಲ ತೆಗ್ದಿರ್ತಾರೆ. ತೆಗೆದಿರ್ತಾರೆ. ಮತ್ತೆ ಈಗ ಏನಾಗಿದೆ, ಇತ್ತೀಚೆಗೆ ನಾವು ಪಿಕ್ಕಿಂಗ್ ಮ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಮ್ಯಾಟ್ ಅನ್ನು ಹಾಸ್ಕೊಂಡು ಹಾಕೋತೀವಿ. ಆಗ ಕೆಳಗಡೆ ಬೀಳೋ ಇದು ಪ್ರಮಾಣ ಕಮ್ಮಿ. ಕಡಿಮೆ ಆಗಿದೆ. ಆದ್ರೂ ಅಕಾಲಿಕ ಮಳೆಯಲ್ಲಿ ಸ್ವಲ್ಪ ಉದುರಿರುತ್ತೆ. ಹ್ಮ್. ಅದನ್ನ ನಾವು ಇಮಿಡಿಯೇಟ್ ಆಗಿ ಆರಿಸ್ಕೋತೀವಿ. ಅದೇ ಕೊನೆ ಕೊಯ್ಲೆಲ್ಲ ಆದ್ಮೇಲೆ ಅದು ಮುಗಿದ್ಮೇಲೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆರಿಸುವಾಗ ಅಪ್ಪಿ ತಪ್ಪಿ ಒಂದೊಂದು ಹಣ್ಣಿರೋದನ್ನು ಕುಯ್ಕೋತಾರೆ. ತೆಗಿತಾರೆ. ಹ್ಮ್. ಆಮೇಲೆ ಸಿಕ್ಕಿದ್ದನ್ನು ತೆಗಿತಾರೆ. ಹೌದು ಅದೆಲ್ಲ ತಗೊಂಡೋಗಿ ಇದಕ್ಕೆ ಚೆರಿ ಮಾಡ್ತೀವಿ. ಚೆರಿಗೆ ಹಾಕ್ತಾರೆ. ಹೌದು ಸೊ ಒಟ್ಟಲ್ಲಿ ಬಿಡಬಾರ್ದು. ಹೌದು ಬಿಡಲ್ಲ. ಬಿಟ್ರೆ ಬೇರೆ ಬೇರೆಯವರಿಗೆ ನೀವು ಅವಕಾಶ ಆ ಮಾಡ್ಕೊಡ್ತಾರೆ. ಗ್ಲೀನಿಂಗ್ಸ್ ಇರುತ್ತೆ, ಏನಿರುತ್ತೆ ಅದನ್ನ ನಮಗೆ ದೊಡ್ಡ ರಾಶಿಗೆ ನಾವು ಅದನ್ನ ಅದನ್ನು ಸಪರೇಟೇ ಮೇಂಟೈನ್ ಮಾಡ್ತೀವಿ. Separate ಅದನ್ನ ಆ maintain ರಾಶಿಗೆ ಹಾಕ್ಬಾರ್ದು, ಯಾಕೆ ನೆಲದಲ್ಲೆಲ್ಲ ಬಿದ್ದು ಅದು ಕ್ವಾಲಿಟಿ ಕಳ್ಕೊಂಡಿರುತ್ತೆ. ಓಕೆ. ಅದನ್ನ ನಾವು ಲಾಟ್ ಒಳಗೆ ಮಿಕ್ಸ್ ಮಾಡಲ್ಲ. ಅದು ಗ್ಲೀನಿಂಗ್ಸ್ ಅಂತ ಸಪರೇಟ್ ಸೇಲ್ ಈಗ ಮಾಡ್ತೀವಿ. ನೀವು ಬೇರೆ ಬೋರರಿಗೆ ಏನು ಸಿಂಪಡಣೆ ಬೇಕಾಗೋದಿಲ್ಲ. ಇದು ಮೇಜರ್ ಇಶ್ಯೂ ಅಲ್ವಾ ಇದರಲ್ಲಿ? ಅರೇಬಿಕಾದಲ್ಲಿ ಏನಂತ ದೊಡ್ಡ ಅಲ್ಲ. ಇಶ್ಯೂ ಇಲ್ಲ. ನೀವು ಅದಕ್ಕೆ ಅಂತ ಅರೇಬಿಕಾದಲ್ಲಿ. maintain ಮಾಡೋದೇನಿಲ್ಲ. ಇಲ್ಲ, ಏನು ಈ ಅವಶ್ಯಕತೆ ಕ್ಲೀನ್ಲಿನೆಸ್ ಇಲ್ಲ. ಮೇಂಟೈನ್ ಮಾಡಿ ಹೌದು. ಅದೊಂದು ಒಂದು ರೀತಿಲಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಂದು ಸಮಸ್ಯೆನೇ ಆಗಿದೆ. ಒಂದು ರೆಕಮೆಂಡೇಶನ್ ಬರುತ್ತೆ, ಇನ್ಸೆಕ್ಟಿಸೈಡ್ ಜೊತೆಗೆ ಕಾರ್ಬಿಡಿಸಮ್ ಸೇರಿಸಿ ನಾವು ಹೊಡೆದ್ರೆ ಒಳಗಡೆ ಅದಕ್ಕೆ ಒಂದು ಕೋಟ್ ಇರುತ್ತೆ, ಮೈಕಾಂಜಿಯಾ ಅನ್ಬಿಟ್ಟು. ಆ Okay. ಒಳಗಡೆ ಅಲ್ಲ, ಅದು ಇದ್ರಲ್ಲಿ ಬೋರರ್ ಅಲ್ಲಿ ಇದು ಅದ್ರ ಜೊತೆಗೆ ಒಂದು ಫಂಜಿಸೈಡ್ ಸೇರಿಸಿದ್ರೆ Okay. ಅದು ಒಳಗಡೆ ಹೋಗಿರೋದು ಫಂಗಸ್ಸು ಸಾಯುತ್ತೆ, ಇದು ಸಾಯುತ್ತೆ ಅಂತ ಅನ್ಬಿಟ್ಟು. ಅದು ಏನಾಗುತ್ತೆ, ಕಾರ್ಬನ್ಡಿಸಮ್ ಒಂದು ನಮ್ಗೆ ಒಂದು ಕಂಟಾಮಿನೆಂಟ್ ಆಗ್ಬಿಡುತ್ತೆ. ಕಂಟಾಮಿನೆಂಟ್ ಆಗುತ್ತೆ. ಹಾಗಾಗಿ ಅದು ಕೂಡ ನಮ್ಗೆ ಬೇಕಾಗಿಲ್ಲ ನಮ್ಗೆ. ಬೇಕಾಗಿಲ್ಲ. ಹ್ಮ್. ಸೊ ಇಲ್ಲಿ ಬೇರೆ ಬೋರರ್ ಅಂತ ದೊಡ್ಡ ವಿಷಯ ಅಲ್ಲ. ಹ್ಮ್. ಹಾಗಾಗಿ ನೀವು ಇದೆಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ರೆ ಸಾಕಾಗತ್ತೆ. ಸಾಕಾಗುತ್ತೆ. ಮತ್ತೆ ಇದು ರೆಕ್ಕೆ ಬೋರರ್ಗೆ ಸಾರಿ ನಾನು ಮಿಕ್ಸ್ ಮಾಡಿದೆ. ಅದು ಒಳಗಡೆ ಲಾರ್ವೆ ಇರುತ್ತೆ, ಅದಕ್ಕೆ ಒಂದು ಫಂಗಸ್ ಕೋಟಿಂಗ್ ಬರುತ್ತೆ. ಅದಕ್ಕೆ ಮೈಕಾಂಜಿಯಾ ಅಂತ ಒಂದು ಹೆಸರು ಇರ್ತಾರೆ. ಇನ್ಸೆಕ್ಟಿಸೈಡ್ ಹೊಡೆದ್ರು ಕೂಡ ಅದಕ್ಕೆ ರೀಚ್ ಆಗುದಿಲ್ಲ. ಫಂಜಿಸೈಡ್ ಹೊಡೆದ್ರೆ ಸಾಯುತ್ತೆ. ಅದು ಎಲ್ಲಕ್ಕಿಂತ ಮುಖ್ಯ ಏನಂತಂದ್ರೆ ಅದನ್ನ ಟ್ರೇಸ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಸುಟ್ಟಾಕಲ್ಲ. ಸಾಕು. ಬಿವೇರಿಯಾ ಬಸ್ಸಿಯನ್ನ ಹೌದು. ಈಗ ಇದಕ್ಕೆ ಬೋರರ್ಗೆ ಮೇಲೆ ನೋಡಿದ್ರೆ ಶಿಲೀಂಧ್ರ ಹೋಗುತ್ತೆ ಒಳಗೆ. ಇದು ಹೌದು, ಅದು ಸ್ವಲ್ಪ ಹತೋಟಿಗೆ ಅದು ತಗೋಬಹುದು. ಲಾರ್ವೆಗೆ ಹೋಗಿ ಅದು ಇನ್ಫೆಕ್ಟ್ ಮಾಡುತ್ತೆ. ಇನ್ಫೆಕ್ಟ್ ಮಾಡುತ್ತೆ. ಬಿವೇರಿಯಾ ಬಿವೇರಿಯಾ. ಅದು ಬಯೋಲಾಜಿಕಲ್ ಕಂಟ್ರೋಲ್ ಆಗಿ ಇಫೆಕ್ಟಿವ್ ಇದೆ. ಬಟ್ ಇದು ನೀವು ಸಮಗ್ರ ಹತೋಟಿ ಕ್ರಮಗಳು. ಹೌದು. ಇದರಲ್ಲಿ ಒಂದೇ ಮಾಡ್ತೀರಿ ಅಂದ್ರೆ ಆಗೋದಿಲ್ಲ. ರಾಸಾಯನಿಕ ರಹಿತವಾಗಿ ಇವೆಲ್ಲ ಮಾಡ್ಬೇಕಾಗತ್ತೆ. ಕಾಫಿನಲ್ಲಿ ಅಂತ ದೊಡ್ಡ ರೋಗ ಬಾಧೆ ಇಲ್ಲ ಹೇಳ್ಬೇಕಂದ್ರೆ. ಸಣ್ಣ ಪಟ್ಟದ್ದು ಹುಳುಗಳದ್ದು ಉಪ್ಟಾಳ ಇದೆ. ಕೀಟದಿತ್ತು, but ಈ ಚನ್ನಗಿರಿ ಪೆಪ್ಪರ್ ಅಲ್ಲಿ ಬಹಳ ಜಾಸ್ತಿ ಇದೆ. ಪರ್ ಅಂದ್ರೆ ICU ಕ್ರಾಪ್ ಅದು. ಹೌದು. ಅದ್ರ ಕಥೆನೇ ಬೇರೆ. ನಾವು ನೋಡಿದ್ರೆ ಒಂಚೂರು ಗ್ರೀನ್ ಬಗ್ ಡ್ಯಾಮೇಜ್ ಇರುತ್ತೆ, ಡಿಫೋಲಿಂಗ್ ಕ್ಯಾಟೋಫಿಲ್ ಅವೆಲ್ಲ ಡಾಕ್ಟರ್ ಹೇಳ್ದಂಗೆ ಅದೆಲ್ಲ ಇಗ್ನೋರ್ ಮಾಡ್ತೀವಿ. ಕಮರ್ಷಿಯಲ್ ನಮಗೆ ಅದೇನು ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಮಾತ್ರ ನಾವು ಆಕ್ಟ್ ಮಾಡ್ಬೇಕು ಹೊರತು ಅಲ್ಲಿವರೆಗೆ ಏನು ಮಾಡಕ್ ಹೋಗಲ್ಲ. ದೊಡ್ಡ ಇನ್ಫೆಕ್ಷನ್ 365 ದಿವಸ ನಾವು ಕೊಡೆ ಹಿಡ್ಕೊಂಡು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಂಡು ಇರ್ಲಿಕ್ಕಾಗಲ್ಲ. ಆಗಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಈಗ ಆಯ್ತು. ಸಿಂಪಲ್ ಆಗಿ ಆಗುತ್ತೆ. Okay. ಡಿಸೀಸ್ ಮ್ಯಾನೇಜ್ಮೆಂಟ್ ದೊಡ್ಡದಿಲ್ಲ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್,
ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸರಿ, ಈಗ ಆಯ್ತು, ಕೊಯ್ಲಾಯ್ತು, ನಾವು ಕಣಕ್ಕೆ ತಗೊಂಡೋದ್ವಿ. ಕಣಕ್ಕೆ ಹೋದ್ಮೇಲೆ ಈಗ ನೀವು ಕಣ ಮಾಡೋದ್ರಲ್ಲಿ ಬೆಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಾವು ಮಾತಾಡ್ತಾ ಇದೀವಿ. ಈ ಕಣ ಮಾಡೋದ್ರಲ್ಲಿ ಏನಾದ್ರು ಇಂಪಾರ್ಟೆಂಟ್ ಡೂಸ್ ಅಂಡ್ ಡೋಂಟ್ಸ್ ಇದೆಯಾ? ಚಾಪೆ ಹಾಕ್ಬೋದಾ, ಸಗಣಿ ಹಾಕಿ ಸಾರಿಸ್ಬೋದಾ? ದುಡ್ಡಿದ್ರೆ ನಾನು ಕಾಂಕ್ರೀಟ್ ಹಾಕ್ತೀನಪ್ಪ, ನನ್ನ ಹತ್ರ ದುಡ್ಡಿಲ್ಲ, ಅವಾಗ ಏನ್ ಮಾಡ್ಲಿ? ಇಲ್ಲಿ ನೀವು ಡೂಸ್ ಅಂಡ್ ಡೋಂಟ್ಸ್ ಕಣ ಮಾಡೋದ್ರಿಗೆ ಆಮೇಲೆ ನೋಡೋಣ, ಅದು ಏನು ಹೇಳ್ತೀರಿ? ಕಾಫಿ ಬೆಳೆದ್ಮೇಲೆ ಸರ್, ನನಗೆ ಕಣ ಮಾಡಕ್ ದುಡ್ಡಿಲ್ಲ ಅಂತ ಹೇಳಂಗಿಲ್ಲ, ಮಾಡ್ಲೇಬೇಕು. ಕಾಫಿ ದುಡ್ಡು ಕೊಡುತ್ತೆ, ಅದ್ರಲ್ಲಿ ಮಾಡ್ಬೇಕಾಗತ್ತೆ. ಮತ್ತೆ ಕಾಫಿ ಬೋರ್ಡ್ ಸಬ್ಸಿಡಿ ಕೊಡುತ್ತೆ, ಕಾಫಿ ಬೋರ್ಡ್ ಸಪೋರ್ಟ್ ಇದೆ, ಸಣ್ಣ ಬೆಳೆಗಾರರಿಗಿದೆ, ಅಂದ್ರೆ ತುಂಬಾ ಮಾಡಿದವ್ರಿಗೆಲ್ಲ ಅಂತ ಅನ್ನಕ್ಕಿಂತ ಸಾಕಷ್ಟು ಸಹಾಯ ಸಿಗುತ್ತೆ. ಅದನ್ನು ಬಳಕೆ ಮಾಡ್ಕೊಂಡು ನಾವು ಮಾಡಕ್ಕೆ ಶಕ್ತಿ ಖಂಡಿತ ಪ್ಲಾಂಟೇಶನ್ ಅಲ್ಲಿ ಸಾಧ್ಯತೆ ಇದೆ, ಮಾಡ್ಲೇಬೇಕು ಸರ್. ಕಾಂಕ್ರೀಟ್ ಇದನ್ನು ಮಾಡ್ಬೇಕು, ಅಥವಾ ಟೈಲ್ಸ್ ಕಣ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ಟೈಲ್ಸ್ ಕಣ ಆಗುತ್ತೆ, ಚೆನ್ನಾಗಿ ಅದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಟೈಲ್ಸ್ ಇರುತ್ತೆ. ಆ ಟೈಲ್ಸ್ ಅಲ್ಲೂ ನಾವು ಇಟ್ಟಿಗೆ ಇದು ಟೈಲ್ಸ್ ಅಲ್ಲಿ ನಾವು ಅದನ್ನು ಮಾಡ್ಕೋಬಹುದು, ಕಾಂಕ್ರೀಟ್ ಅಲ್ಲೂ ಮಾಡ್ಕೋಬಹುದು. ಕಾಂಕ್ರೀಟ್ ಮಾಡಿಯೂ ಸಹ ಅದ್ರ ಮೇಲೆ ಮೆಟಾಕ್, ಅದು ಇನ್ನೂ ಮೇಲೆ ಅಂತ ರೈಸ್ ಬೆಡ್. ಈಗ ನಾವು ಇದನ್ನ ಇದ್ ಮಾಡಿ 2 ಫೀಟ್ ಮೆಶ್ ಅಲ್ಲಿ ಇದ್ ಮಾಡ್ಬಿಟ್ಟು ಅದ್ರ ಮೇಲೆ ರೈಸ್ ಬೆಡ್ ಅಲ್ಲಿ ಸ್ಪೆಷಾಲಿಟಿ ಕಾಫಿ ಒಣಗ್ಸೋದು, ಈಗ ನಾವು ಅದು ಸ್ಟಾರ್ಟ್ ಮಾಡಿದೀವಿ. ಈಗ ತುಂಬಾ ಎಸ್ಟೇಟ್ ಅಲ್ಲಿ ಮಾಡ್ತಾ ಇದಾರೆ. ಕಾಂಕ್ರೀಟ್ ಕಣ ಇದ್ರು ಸಹ ಅದನ್ನ ಆ ಟ್ರೇ ಮೇಲೆ ಒಣಗ್ಸೋ ಅಂತದ್ದು, ಅಡಿಯಿಂದನೂ ಗಾಳಿ ಹೋಗ್ತಾ ಇರುತ್ತೆ. ಅದಿನ್ನೂ ಕ್ವಾಲಿಟಿ ಅಂದ್ರೆ ಸ್ಪೆಷಾಲಿಟಿ ಕಾಫಿ ಅಂತ ಹೋದಾಗ ನಮಗೆ ಅದನ್ನ ಮಾಡ್ಬೇಕಾಗುತ್ತೆ. ಈಗ ಜನರಲ್ ಆಗಿ ಏನಂತ ಅಂದ್ರೆ ಗಾರೆ ಕಣ, ಟೈಲ್ಸ್ ಕಣ ಸೇಮ್ ಡೇ ಪಲ್ಪ್ ಮಾಡ್ಬೇಕು. ಅದು ಆಮೇಲೆ ಹೋಗೋಣ. ಈಗ ಟ್ರೇ, ಈಗ ನೀವು ಕಣ ಕಾಂಕ್ರೀಟ್ ಮಾಡಬಹುದು. ಟ್ರೇ ಅಂದ್ರೆ ಅದು ಏನು, ಇದರ ಮೆಶ್ ಟ್ರೇ, ಮೆಶ್ ಅಲ್ಲಿ ಈಗ ಅಡಿಕೆ ಒಣಗ್ಸಕ್ಕೆಲ್ಲ ಮಾಡುವಂತ ವ್ಯವಸ್ಥೆ ಬಂದಿದೆ, ಆ ತರದಲ್ಲಿ ಮಾಡೋದು. ಅದೇ ತರನೇ. ಸೊ ಅವಾಗ ಕೆಳಗಿಂದನೂ ಗಾಳಿ ಆಡುತ್ತೆ. ಇಲ್ಲ ಕಣದಲ್ಲಿ ಒಣಗಿಸಿದಾಗ ಕೆಳಗಿಂದ ಗಾಳಿ ಆಡೋದಿಲ್ಲ, ಬರೀ ಮೇಲಿಂದ ಆಗುತ್ತೆ. ಆ ಕಣದ ಇದೆಲ್ಲ ಅಂಟ್ಕೋಬಹುದು. ಅಡ್ವಾಂಟೇಜ್ ಎಷ್ಟಿದೆ ಅಂತಂದ್ರೆ 1.5 to 2 times ರೇಟ್ ಸಿಕ್ಕುತ್ತೆ ಸ್ಪೆಷಾಲಿಟಿ ಕಾಫಿ. ಬರೀ ನೀವು ಒಣಗಿಸೋದ್ರಲ್ಲಿ ವ್ಯತ್ಯಾಸ ಮಾಡಿದ್ರೆ. ಮತ್ತೆ ಎಷ್ಟು ಲೇಟ್ ಆಗಿ ಒಣಗುತ್ತೆ, ಲೇಟ್ ಪ್ರೋಸೆಸ್ ಒಣಗೋದು, ತುಂಬಾ ಸ್ಲೋ ಆಗಿ ಒಣಗುತ್ತಲ್ಲ, ಅದು ಕಾಫಿದು ಒಂದು ಒಳ್ಳೆ ಗುಣಮಟ್ಟ ಹೆಚ್ಚುತ್ತೆ. ಇಲ್ಲಿ ಬೆಳೆಯುವಲ್ಲೂ ಲೇಟ್ ಆಗಿ ಬೆಳಿಬೇಕು, ಅಲ್ಲಿ ಒಣಗುವಾಗ ಲೇಟ್ ಆಗಿ ಬೆಳಿಬೇಕು. ಹೌದೌದು, ಅವಾಗ ಅದು ಕಾಫಿ ತುಂಬಾ ಒಳ್ಳೆ ಕಪ್ಪಿಂಗ್ ಕ್ವಾಲಿಟಿ ಬರೋದೇ ಅವಾಗ. ಕಣದ ಮೇಲೆ ಇನ್ನೇನು ಹಾಕಿ ಶೀಟ್ ಹಾಕಿ ಒಣಗಿಸೋದು, ಅದ್ರಲ್ಲಿ ಏನಾದ್ರು ಮಾಡಬೇಡಿ ಏನಾರು ಇದೆಯಾ? ಇಲ್ಲ, ಈಗ ಏನಂತಂದ್ರೆ ಮಣ್ಣಿನ ಕಣದ ಮೇಲೆ ಹಾಕ್ಲೇ ಮಾಡುದು ನಿಷಿದ್ಧ. ಸಗಣಿ ಕಣದ ಮೇಲೆ ಒಣಗಿಸ್ಲೇ ಕೂಡುದು. ಸಾಲ್ಮೋನೆಲ್ಲ ಇವು ಎಲ್ಲ ಸೇರ್ಕತ್ತಲ್ಲ, ಗಂಜಿಲ ಅದು ಇದು ಸಗಣಿ ಶ್ರೇಷ್ಠ, ಅದು ಬೇರೆ ಸರ್. ಕಾಫಿನಲ್ಲಿ ಅದು ಬರೋದೇ ಬರದು. ಅವ್ರಿಗೆ ಅದು ಪಶುದು ಅಲ್ಲ, ಯಾರಿಗೂ ನಾವು ಕುಡಿಯಕ್ಕಾಗಲ್ಲ ಅದು. ಆ ಸ್ಮೆಲ್ ಕಾಫಿ ತುಂಬಾ ಸೆನ್ಸಿಟಿವ್, ಆಗ್ಲೇ ಹೇಳ್ದಂಗೆ ಅದು ಹೀರ್ಕೊಂಡ್ಬಿಡುತ್ತೆ ಎಲ್ಲ. ಮತ್ತೆ ತುಂಬಾ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಕಣ ಸ್ವಚ್ಛ ಮಾಡಿಟ್ಟಿರ್ಬೇಕು ಯಾವಾಗ್ಲೂ. ಅಲ್ಲಿ ಹೊರಗಡೆಯಿಂದ ನೀರೆಲ್ಲ ಹರಿಬಾರ್ದು. ತುಂಬಾ ಸ್ವಚ್ಛವಾಗಿ ಕಣ ಇಟ್ಕೊಂಡಿರ್ತೀವಿ, ಆ ಕಣದಲ್ಲಿ ಒಣಗಿಸ್ತೀವಿ. ಇನ್ನೂ ಬೇಕು ಅಂತ ಅಂದಾಗ ಅದ್ರ ಮೇಲೆ ಶೇಡ್ ನೆಟ್ ಹಾಕ್ಬಿಟ್ಟು ಅದ್ರ ಮೇಲೆ ಕಾಫಿ ಹರಡೋ ಅಂತ ಪದ್ಧತಿನೂ ಬಂದಿದೆ. ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋದು ಅಷ್ಟೊಂದು ಸೂಕ್ತ ಅಲ್ಲ. ಬಟ್ ಇದು ಕಣ ಕಾಫಿ ಕಣ ಸ್ಮೆಲ್, ಹೌದೌದು, ಆ ಸ್ಮೆಲ್ ಹೊಸ ಟಾರ್ಪಲ್ಗಳು ಕೆಲವು ಸ್ಮೆಲ್ ಬರೋದು. ಇನ್ನೊಂದು ಕೇಳ್ತೀರಿ, ನಾವು ಎತ್ತಿಡ್ಲಿಕ್ಕೆ ಬಹಳ ಈಸಿ ಆಗುತ್ತೆ. ಆದ್ರೆ ಇದ್ರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ನೀವೇನೋ ಈಗೆಲ್ಲ ನೋಡ್ಕೋತೀರಿ, ಸರಿ, ಓಪನ್ ಕಣದಲ್ಲಿ ಒಣಗಿಸ್ತೀರಿ, ನಾಯಿ ಓಡಾಡುತ್ತೆ, ಬರಬಾರ್ದು, ಅದಕ್ಕೆ ಏನ್ ಹೆಂಗ್ ಮಾಡಿ ಕಂಟ್ರೋಲ್ ಮಾಡ್ತೀರಿ ಸರ್? ಕಣದಲ್ಲಿ ಕೆಲವು ಬೆಕ್ಕನ್ನ ಕಂಟ್ರೋಲ್ ಬರೋದು ಕಡಿಮೆ, ಇಲ್ಲಿ ಸಂಖ್ಯೆ ಕಡಿಮೆ ಇದಾವೆ, ಏನಂತ ಸಮಸ್ಯೆ ಆಗಲ್ಲ. ನಾಯಿಗಳು ಬರ್ದಂಗೆ ನೋಡ್ಕೋತೀವಿ ಸರ್. ಕಣದಲ್ಲಿ ನಾವು ನಾಯಿಗಳನ್ನ ಬಿಡಲ್ಲ. ಸಾಮಾನ್ಯವಾಗಿ ನೀವು ಕಣದಲ್ಲಿ ಹೋಗಿ ನೋಡಿ, ದೊಡ್ಡ ದೊಡ್ಡ ಎಸ್ಟೇಟ್ ಅಲ್ಲೆಲ್ಲ ಫೆನ್ಸ್ ಇರುತ್ತೆ, ಕಣಕ್ಕೆ ಯಾರು ಹೋಗ್ದಂಗೆ ಒಂದ್ ಸಣ್ಣ ಗೇಟ್ ಇಟ್ಟಿರ್. ಸಾಮಾನ್ಯವಾಗಿ ಒಳ್ಳೆ ಕ್ವಾಲಿಟಿ ಮಾಡೋ ಅಂತಾರೆಲ್ಲ ನಾಯಿ ದನ ಯಾವ್ದು ಹೋಗಲ್ಲ. ಆಮೇಲೆ ಅದ್ರೊಳಗೆ ವೆಹಿಕಲ್ ಹೋಗಲ್ಲ ಆ ಟೈಮಲ್ಲಿ. ಕಣದೊಳಗೆ ವೆಹಿಕಲ್ ಓಡಾಡಲ್ಲ, ಒಂದು ಡೀಸೆಲ್ ಡ್ರಾಪ್ ಅದ್ರಲ್ಲಿ ಬೀಳಂಗಿಲ್ಲ. ಪಾರ್ಚ್ಮೆಂಟ್ ಮಾಡಿದ್ದನ್ನು ಒಣಗಿಸಿರಿ, ಬೇರೆ ಒಣಗಿಸಿರಿ. ಎಸ್ಪೆಷಲಿ ಪಾರ್ಚ್ಮೆಂಟ್ ಮಾಡಿದಾಗ ಅದ್ರ ಮೇಲೆ ಸ್ಟಿಕ್ಕಿ ಒಂದ್ ಮಟ್ಟಕ್ಕೆ ಅಂಟುಕೊಳ್ಳುವಂತ ಗುಣ ಫಸ್ಟ್ ಡೇ ಇದ್ದೇ ಇರತ್ತೆ. ಗಾಳಿ ಬೀಸ್ತದೆ, ಧೂಳು ಬಂದು ಕೂರ್ತದೆ, ಅದನ್ನು ನೀವು ಅವಾಯ್ಡ್ ಮಾಡಕ್ಕೆ ಸ್ವಚ್ಛತೆ ಕಾಪಾಡ್ತೀವಿ ಸರ್. ಕಣ ಎಲ್ಲ ಸ್ವಚ್ಛ ಮಾಡಿರ್ತೀವಿ. ಗಾಳಿ ಏನ್ ಮಾಡಿ, ಗಾಳಿ ಅಲ್ಲಿ ರೋಡ್ ಸೈಡ್ ನಾವು ಕಾಫಿ ಒಣಗಿಸಲ್ವಲ್ಲ, ತೋಟದ ಒಳಗಡೆ ಇರುತ್ತೆ, ಅಲ್ಲಿ ಧೂಳು ಕಡಿಮೆ ಇರುತ್ತೆ. ಅಲ್ಲಿ ಹಲ್ಲಿಂಗ್ ಮಾಡಿದಾಗ ಅದು ಆಚೆ ಕರೆಕ್ಟ್. ಪಾಲಿಟನಲ್ ಡ್ರೈಯರ್ ಬೇರೆ ಬೇರೆ ಕಾರಣಕ್ಕೆ ಬಳಕೆಯಲ್ಲಿ ಬಂದಿದೆ. ನಾನು ಹೇಳಿ ಹಕ್ಕಿ, ಹಂದಿ, ದನ, ಅದು ಇಲ್ಲಿ ಬಳಕೆಗೆ ಬಂದಿದೆ. ಬಂದಿದೆ. ಅದು ಸ್ಪೆಷಾಲಿಟಿ ಕಾಫಿನಲ್ಲಿ ಅದನ್ನ ಈಗ ನಮಗೆ ಈಗ ಸೋಲಾರ್ ಡ್ರೈಯರ್ ಅದನ್ನೆಲ್ಲ ಮಾಡ್ಕೊಂಡು ತುಂಬಾ ಸ್ಲೋ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ. ಅಲ್ಲಿ ಕಂಟ್ರೋಲ್ಡ್ ಡ್ರೈ, ಕಂಟ್ರೋಲ್ ಡ್ರೈ. ಇನ್ನೊಬ್ಬ ಪ್ಲಾಂಟರ್ ಸ್ನೇಹಿತರು ಮಕ್ಕಳು ಈಗ ಹನಿ ಕಾಫಿ ಮಾಡ್ತಾ ಇದ್ದಾರೆ. ಅದೆಲ್ಲ ಪಾಲಿಟನಲ್ ಡ್ರೈಯರ್ ಒಳಗಡೆ ಮಾಡ್ತಾರೆ.
ಇನ್ನೊಂದ್ಸಲ ನಾ ಈಗ ಸಂದರ್ಭ ಬಂದಿದ್ದು ಕೇಳ್ತೀನಿ, ಈಗ ನೀವು ಕಾಫಿ ಪ್ಲಾಂಟರ್ಗಳು ಈ ಬಿಸಿಲನ್ನು ನಂಬ್ಕೊಂಡು ಮಾಡೋಕ್ಕಾಗೋದಿಲ್ಲ, ಅದು ಈ ಮಳೆ ಪರಿಸ್ಥಿತಿ ಅಂತೂ ಹೇಳಕ್ಕಾಗೋದಿಲ್ಲ. ನಿಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ದಿಂದ ನಿಮ್ಗೆ ಬೇಕು, ಕಣ ಬೇಕು, ಬಿಸಿಲು ಬೇಕು, ಸೂರ್ಯ ಬೇಕು, ಅವನು ಬರೋದೇನೇ ಇಲ್ಲ. ನಿಮಗೆ ನವೆಂಬರ್ ಆ ಸಂದರ್ಭಕ್ಕೆ ತಕ್ಕಾಗಿ ನೀವೇನ್ ಮಾಡ್ತೀರಿ? ಮೆಕ್ಯಾನಿಕಲ್ ಡ್ರೈಯರ್ ಇದೆ ಸರ್, ಮೆಕ್ಯಾನಿಕಲ್ ಇದೆ. ಆ ಡ್ರೈಯರ್ ನಾ ಇಟ್ಕೊಂಡಿದ್ದೀನಿ. ಅದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಅದನ್ನ ಮೆಕ್ಯಾನಿಕಲ್ ಡ್ರೈಯರ್ ಇದ್ದಾಗ ನಾವು ತುಂಬಾ ಅರ್ಥ ಮಾಡ್ಕೊಂಡು ಡ್ರೈ ಮಾಡ್ಬೇಕಾಗತ್ತೆ. ಕಾಫಿನ ನಾವು ಕೆಲವು ಕಡೆ ಮಾತಾಡ್ತಾ ಇರ್ತೀನಿ, ಕಾಫಿನ ಒಣಗ್ಸೋದು ಹುರಿಯೋದಲ್ಲ ಅಂತ, ಅದ್ರಲ್ಲಿ ಡಿಫರೆನ್ಸ್ ಇದೆ, ಬೇಯಿಸೋದಲ್ಲ. ಅದು ಟೆಂಪರೇಚರ್ ನ ಮಿನಿಮಮ್ ಇಟ್ಕೊಂಡು ನಾವು ಗೊಬ್ಬರ ಕಾಫಿ ಹಾಳಾಗದಂಗೆ ಗೊಬ್ಬರ ಕಳಿಬೇಕು, ಕೊಳಿಬಾರದು. ಇದು ಹುರಿಯೋದಲ್ಲ, ಹುರಿಯೋದಲ್ಲ, ಒಣಗ್ಸೋದು. ಇದು ಒಣಗ್ಸಕ್ಕೂ ಹಲವಾರು ಕ್ರಮಗಳಿದಾವೆ. 51 ಡಿಗ್ರಿ 52 ಡಿಗ್ರಿ ಬರುತ್ತೆ. ಆ ಟೆಂಪರೇಚರ್ ಇಟ್ಕೊಂಡು ಆ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಷ್ಟೇ. ಹೈ ಟೆಂಪರೇಚರ್ ಕೊಡಬಾರ್ದು, ಬೆಂದೋಗುತ್ತೆ, ಸುಟ್ಟು ಹೋಗುತ್ತೆ. ಅವಾಗ ಅದು ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಹೌದು, ಖಂಡಿತ. ಸೊ ಅಲ್ಲಿ ನೀವು ಹಾಟ್ ಏರ್ ಬ್ಲೋ ಮಾಡ್ತೀವಿ. ಹಾಟ್ ಏರ್ ಅಷ್ಟೇ, ಹಾಟ್ ಏರ್ ಮಾಡ್ತೀವಿ. ಹೌದೌದು. ಅದಾದ್ರೆ ಎಷ್ಟು ಟೈಮಿಗೆ ಮುಗಿತಾರೆ? ನಾವೇನ್ ಮಾಡ್ತೀವಿ ಸರ್, ಫಸ್ಟ್ ಪಲ್ಪರ್ ಆದ್ಮೇಲೆ ಒನ್ ಡೇ ನೀರ್ ಹಾರಿಸ್ತೀವಿ ಸರ್. ನೀರ್ ಹಾರಿಸ್ಬಿಟ್ಟು ಆ ನೀರೆಲ್ಲ ಆರಿದ್ಮೇಲೆ ಹಸಿ ವೆಟ್ ಪಾರ್ಚ್ಮೆಂಟ್ ಯಾವುದೇ ಕಾರಣಕ್ಕೂ ಆ ಡ್ರೈಯರ್ ಒಳಗೆ ಹಾಕ್ಬಾರ್ದು. ಬೆಂದೋದಂಗ ಆಗುತ್ತೆ, ಅದು ಕ್ವಾಲಿಟಿ ಖಂಡಿತ ಹಾಳಾಗುತ್ತೆ. ನೀರಿನ ಆರಿಸ್ಬಿಟ್ಟು ನೀರಿನ ತೇವಾಂಶ, ಅದು ಸ್ವಲ್ಪ ನೀರಿನ ಅಂಶ ಒಣಗಿದ ಮೇಲೆ ಆ ಡ್ರೈಯರಿಗೆ ಹಾಕಿ ಹಂತ ಹಂತವಾಗಿ ಟೆಂಪರೇಚರ್ ಡ್ರೈ ಏರಿಸ್ಕೊಂಡು ಹೋಗ್ತೀವಿ. ಡಾಕ್ಟರ್ ಹೇಳ್ದಂಗೆ 50%, 60% ಒಳಗಡೆ ನಿಧಾನ ಡಿಗ್ರಿ ಅದೇ ಡಿಗ್ರಿನಲ್ಲಿ ಅಷ್ಟು ಡಿಗ್ರಿನಲ್ಲಿ ನಾವು ಡ್ರೈ ಮಾಡ್ತಾ ಹೋಗ್ತೀವಿ. ಹೌದೌದು. ಅವಾಗ ನಮಗೆ ಒಂದು 34 ಅವರ್ಸ್ 36 ಅವರ್ಸ್ ಡ್ರೈ ಮಾಡ್ಬೇಕಾಗುತ್ತೆ. ಕೆಲವ್ರು ಏನ್ ಡ್ರೈಯರ್ ತಗೊಂಡು ನಮ್ಗೆ ತಕ್ಷಣ ಒಣಗಿಸೋದು, ನಮ್ದು 8 ಗಂಟೆಗೆ ಒಣಗುತ್ತೆ, ನಮ್ದು 10 ಗಂಟೆಗೆ ಒಣಗುತ್ತೆ ಅಂದ್ರೆ ಕ್ವಾಲಿಟಿ ಗುಣಮಟ್ಟ ಕಳ್ಕೊಳ್ಳುತ್ತೆ. ಒಣಗಿಸುತ್ತಲ್ಲ, ಹುರಿತಾ ಇದ್ದಾರೆ. ಹೌದೌದು. ಸೊ ಇದು ಅಷ್ಟು ನೀವು 36 ತಾಸು ಮಾಡಿದ್ರೆ ಕಂಟಿನ್ಯೂಸ್ 24 ತಾಸು. ಹೌದು. ಇನ್ನೊಂದೇನಂತ ಅಂದ್ರೆ ಸರ್, ಮತ್ತೆ ನಾವ್ ಇನ್ನೊಂದೇನಂದ್ರೆ ಒಂದು ದಿವಸ ನಾವು ಅಥವಾ 2 ದಿವಸ ಕಣದಲ್ಲಿ ಹಾಕ್ತಿವಿ, ಒಣಗಿಸ್ಬಿಟ್ಟು ಆಮೇಲೆ ನಾವು ಡ್ರೈಯರ್ಗೆ ಹಾಕೋ ಪದ್ಧತಿನೂ ಇದೆ. ಈಗ ಮಳೆ ಬಿದ್ದು ನಿಮ್ಗೆ ಹೊರಗೆ ಹಾಕಕ್ ಅವಕಾಶನೇ ಇಲ್ದಾಗ ಪೂರ್ತಿ ಡ್ರೈಯರ್ ಮೇಲೆ ಡಿಪೆಂಡ್ ಆಗ್ತೀವಿ. ಬಟ್ ಅಲ್ಲಿ ನೀರ್ ಆರಿಸಿ ಹಾಕ್ತಿರಿ. ಹೌದೌದು. 36 ಗಂಟೆ ನಿಧಾನವಾಗಿ ಒಣಗಿಸ್ತೀರಿ. ಹೌದು. ಅದನ್ನ ಹೆಚ್ಚಿಗೆ ಮಾಡಿ 16 ತಾಸಿಗೆ ಸ್ಪೀಡ್ ಅಲ್ಲಿ ಒಣಗ್ಸಕ್ ಹೋಗಲ್ಲ ನಾವು, ಕೊಯ್ಲನ್ನು ಸ್ವಲ್ಪ ಸ್ಲೋ ಮಾಡಿರ್ತೀವಿ. ಅದು ಈ ಮಳೆ ಫ್ರೀ ಆಗ್ಬೇಕು, ನಮ್ಗೆ ಕಣ ಫ್ರೀ ಆಗ್ಬೇಕು, ಅದು ಒಂದು. ಆಮೇಲೆ ಪಾಲಿಟನಲ್ ಡ್ರೈಯರ್ ಇದ್ರೆ ಸಾಧಾರಣ ಬಿಸಿಲಿದ್ರು ಕೂಡ ಮಾಡಬಹುದು. ಅಂದ್ರೆ ಈ ನಿಮ್ಮ ಮೆಕ್ಯಾನಿಕಲ್ ಅಥವಾ ಹಾಟ್ ಏರ್ ಡ್ರೈಯರ್ಗೆ ಅದೊಂದು ರೀತಿಯ ಪರ್ಯಾಯ ಅಂತ ಹೇಳ್ಬೋದು. ಅದು ತೀರಾ ಮೋಡ ಮಳೆ ಆದ್ರೆ ಅದು ವರ್ಕ್ ಆಗಲ್ಲ. ಹಾಳಾಗ್ದಂಗ್ ನೋಡ್ಕೋಬಹುದು, ಕ್ವಾಲಿಟಿ ಗುಣಮಟ್ಟ ಹಾಳಾಗ್ದಂಗ್ ನೋಡ್ಕೋಬಹುದು, ಮೇಂಟೈನ್ ಮಾಡಬಹುದು. ಸೊ ಇದು ಕಣದ ವಿಷಯ ಆಯ್ತು. ಈಗ ಓಪನ್ ಇದರಲ್ಲಿ ನೀವು ಒಣಗಿಸಿದಾಗ ಸರ್, ಇದು ಪಾರ್ಚ್ಮೆಂಟಿಗೆ ಎಷ್ಟು ದಿನ ಬೇಕಾಗತ್ತೆ, ಚೆರಿಗೆ ಎಷ್ಟು ದಿನ ಬೇಕಾಗತ್ತೆ? ಕಣದಲ್ಲಿ ಸರ್ 6 ರಿಂದ 7 ದಿವಸ ಬೇಕಾಗುತ್ತೆ ಪಾರ್ಚ್ಮೆಂಟಿಗೆ. ಬಿಸಿಲು ಮೇಲೆ ಡಿಪೆಂಡ್. ಹೌದೌದು. ನಮಗೆ ರೋಬಸ್ಟಾ ಅರೇಬಿಕಾಗಿ ನಾವು ಮಾತಾಡ್ತಿರೋದು. ಈಗ ತೀವ್ರತೆ ಕಡಿಮೆ ಇರುತ್ತೆ ಬಿಸಿಲುದು ತಾಪ. ನಮಗೆ ರೋಬಸ್ಟಾದು ಲೇಟ್ ಆಗುತ್ತೆ. ನಮಗೆ ಫೆಬ್ರವರಿ ಮಾರ್ಚ್ ರೋಬಸ್ಟಾ ಕೊಯ್ಯುವಾಗ 4 ರಿಂದ 5 ಬಿಸಿಲಿಗೆ ಪಾರ್ಚ್ಮೆಂಟ್ ಬರುತ್ತೆ. ಆ ಸಿಪ್ಪೆ ತೆಳುನೂ ಇರುತ್ತೆ, ಬೀನ್ ಸೈಜ್ ಸಣ್ಣದು ಇರುತ್ತೆ ರೋಬಸ್ಟಾ. ಅದು ಒಂದ್ ಕಾರಣ. ಅರೇಬಿಕಾ ಸಿಪ್ಪೆ ದಪ್ಪ ಮತ್ತೆ ಎರಡನೇದು ಬೇಳೆ ದಪ್ಪ ಆಗಿರೋದ್ರಿಂದ 2 days ಜಾಸ್ತಿ ತಗೊಳುತ್ತೆ. ಆಮೇಲೆ ಆ ಬೇಳೆ ಹಾಕೋ ಕ್ರಮನೂ ಇದೆ ಸರ್. ತುಂಬಾ ತೆಳ್ಳಗೂ ಹಾಕ್ಬಾರ್ದು, ನಮ್ದು 5 ಬಿಸಿಲಿಗೆ ಒಣಗುತ್ತೆ. ತುಂಬಾ ತೆಳ್ಳಗೂ ಹಾಕ್ಬಾರ್ದು. 1.5 ಇಂದ 2 ಇಂಚ್ ದಪ್ಪದಲ್ಲಿ ನಾವು ಕಣದ ಮೇಲೆ ಹಾಕಿ ಅದನ್ನ ರೇಕಿಂಗ್ ಮಾಡ್ತಾ ಇರ್ಬೇಕು. ಕಾಲ್ ಕೊಡೋದು ಅಂತ ಹೇಳ್ತೀವಿ, ಕಾಲ್ ಹೊಡೆಯೋದು ಅಂತ ಹೇಳ್ತೀವಿ. ದಿನಕ್ಕೆ 7 ರಿಂದ 8 ಸರಿ ಮಾಡ್ಬೇಕಾಗುತ್ತೆ. 7 to ಹಾಫ್ ಎನ್ ಅವರ್ಗೆ ಒಂದ್ಸರಿ, ಅರ್ಧ ಮುಕ್ಕಾಲ್ ಗಂಟೆಗೆ ಒಂದ್ಸರಿ ಅದು ಬೇಳೆ ಮಚ್ಚಾಡ್ತಾ ಇರ್ಬೇಕು. ಸೊ ಅವಾಗ ಯೂನಿಫಾರ್ಮ್ ಆಗಿ ಯೂನಿಫಾರ್ಮ್ ಎಲ್ಲಾ ಬೆಳೆಗಳಿಗೂ ಬೀಳ್ತದೆ. ದಿನಕ್ಕೆ 7 ಸರಿ ಮಾಡ್ತಾ ಇರ್ಬೇಕು. ಒಬ್ಬ ಮನುಷ್ಯ ಅದಕ್ಕೆ ಇರ್ಬೇಕು. ಹೌದು, ಅದಕ್ಕೆ ಒಬ್ಬ ಇಲ್ಲ, ನಾವು 2 ರಿಂದ 3 ಜನ ಕಣಕ್ಕೆ ಬಿಟ್ಬಿಡ್ತೀವಿ, ದೊಡ್ಡ ಕಣ ಇದ್ದಾಗ. ಹೌದು. ಸೊ ಈ ತರ 6 ದಿನ ಬೇಕಾಗುತ್ತೆ. ಹೌದು. ಇದೇ ರೋಬಸ್ಟ್ ಆದ್ರೆ 4 ದಿನ ಸಾಕಾಗುತ್ತೆ. ಇಲ್ಲ 5 ದಿವಸ ಬೇಕಾಗುತ್ತೆ. ಅದು 6 ರಿಂದ 7 ದಿವಸ, ಇದು 4 ರಿಂದ 5 ದಿವಸ ರೋಬಸ್ಟಾ ಪಾರ್ಚ್ಮೆಂಟ್. ಅದೇ ಚೆರಿ ನಿಮಗೆ 10 ರಿಂದ 12 ದಿವಸ ಬೇಕು. ಯಾವ್ದಕ್ಕೆ? ಇದು ಅರೇಬಿಕಾಗೆ 12 ದಿವಸ ಬೇಕು, ಅರೇಬಿಕಾಗೆ 12 ದಿವಸ ಬೇಕು, ರೋಬಸ್ಟಾಗೆ 10 ದಿವಸ ಬೇಕು, 10 ದಿನ ಬೇಕು. ಸೊ ಅದು ಚೆರಿ ಇದ್ರೆ ಅಷ್ಟು ಟೈಮ್. ಅದನ್ನು ಕೂಡ ನೀವು ಹಾಟ್ ಏರ್ ನಲ್ಲಿ ಮಾಡಬಹುದು, ಪಾಲಿಟನ್ ನಲ್ಲಿ ಮಾಡಬಹುದು, ಪರಿಸ್ಥಿತಿ ನೋಡ್ಕೊಂಡು ಮಾಡಬಹುದು. ಕಟ್ ಆಫ್ ಮಾಯಿಶ್ಚರ್ ಪರ್ಸೆಂಟೇಜ್. ಮಾಯಿಶ್ಚರ್ ಪರ್ಸೆಂಟೇಜ್ ನಮಗೆ ಅರೇಬಿಕಾ ಪಾರ್ಚ್ಮೆಂಟ್ ಅಲ್ಲಿ 12% ಅದು ಮ್ಯಾಕ್ಸಿಮಮ್. ಲೋ ಅಂದ್ರೆ 10.5, 10 ಇಂದ 12 ಮ್ಯಾಕ್ಸಿಮಮ್. ಬಟ್ ಐಡಿಯಲ್ ಅಂದ್ರೆ ತುಂಬಾ ಒಳ್ಳೇದು ಅಂತ ಅಂದ್ರೆ 11 ರಿಂದ 11 ತುಂಬಾ ಒಳ್ಳೆ ಗುಣಮಟ್ಟದ ಕಾಫಿ ಇದ್ ಮಾಡ್ಕೋದು. ಓವರ್ ಡ್ರೈವ್ ಮಾಡಬಾರ್ದು. ಮತ್ತೆ ಕಾಫಿನ ಚೆರಿನ ನಾವು ಇನ್ನೊಂದು ಪಾಯಿಂಟ್, ಕಣದಲ್ಲಿ ರಾಶಿ ಹಾಕ್ಬಾರ್ದು. ಅಂದ್ರೆ 2-3 ದಿವಸ ರಾಶಿ ಹಾಕಿ ಅದು ಹೀಟ್ ಕ್ರಿಯೇಟ್ ಆಗಿ ಕೊಳಿಸಬಾರ್ದು. ಸ್ಪ್ರೆಡ್ ಮಾಡ್ತಾ ಇರಬೇಕು. ಅವತ್ತು ಸ್ಪ್ರೆಡ್ ಮಾಡ್ಬೇಕು. ಅದು ಹಣ್ಣಿನ ಸಿಪ್ಪೆನಲ್ಲಿ
ಶುಗರ್ ಇರುತ್ತೆ, ಅದು ಫರ್ಮೆಂಟೇಷನ್ ಫಂಗಸ್ ಬರುತ್ತೆ. ಆ ಫಂಗಸ್ ಅಲ್ಲಿ ಏನಾದ್ರು ಆಸ್ಪರ್ಜಿಲಸ್ ಸೇರಿದ್ರೆ ಅಫ್ಲಾಟಾಕ್ಸಿನ್ ಬರುತ್ತೆ. ಅಫ್ಲಾಟಾಕ್ಸಿನ್ ನೀವು ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ವಿಷಕ್ಕಿಂತ ಅಪಾಯಕಾರಿ ಅದು ಅಂತ ಹೇಳ್ತಾರೆ. ಎಲ್ಲ ಕಾರ್ಸಿನೋಜೆನಿಕ್ ಕಾರ್ಸಿನೋಜೆನಿಕ್ ಅಲ್ಲ, ಕಾರ್ಸಿನೋಜೆನಿಕ್ ಸರ್ ದೂರದ ಮಾತು, ಇವತ್ತಿನ ಡೇಟಿಗೆ ಹೊಟ್ಟೆ ಕೆಡ್ತಾನೆ ಅಫ್ಲಾಟಾಕ್ಸಿನ್, ಫುಡ್ ಪಾಯ್ಸನಿಂಗ್. ಸೊ ಅಲ್ಲಿಗೆ ಸರ್ ಈಗ ಕಣದ್ದು ಅಥವಾ ಈ ಒಣಗಿಸೋದು ವ್ಯವಹಾರ ನೋಡಿದ್ವಿ. ಈಗ ನಾವು ಮತ್ತೆ ಮೂಟೆ ಮಾಡುವಾಗ ಅದೊಂದು ತುಂಬಾ ಇಂಪಾರ್ಟೆಂಟ್ ಸರ್, ಹೇಳ್ಬಿಡ್ತೀನಿ. ನಾವು ಕಣದ್ದೆಲ್ಲ ಇದ್ ಮಾಡಿ ಆದ್ಮೇಲೆ ಫ್ರೆಶ್ ಬ್ಯಾಗ್ ಅಲ್ಲಿ ಹಾಕ್ಬೇಕು. ನಾವು ಗನ್ನಿ ಬ್ಯಾಗ್ ಅಲ್ಲಿ ಹಾಕ್ತಾ ಇದ್ವಿ ಮೊದ್ಲು, ಈಗ ಪ್ಲಾಸ್ಟಿಕ್ ಚೀಲ, ಗನ್ನಿ ಬ್ಯಾಗ್ ಸಿಗ್ತಾ ಇಲ್ಲ, ಪ್ಲಾಸ್ಟಿಕ್ ಚೀಲ ಯಾವ್ದೋ ಫುಡ್, ಕೋಳಿ ಫೀಡ್ಸ್ ಇರ್ಬೋದು ಅಥವಾ ಇನ್ಯಾವ್ದೋ ಬ್ಯಾಗ್, ಬೇಳೆ ಕಾಳ್ದು ಇರ್ಬೋದು, ಅದನ್ನ ಮಾಡಿ ಅಲ್ಲ ಬೇರೆ ಯಾವ್ದು ಹಾಕಿರ್ಬಾರ್ದು, ಅದ್ರಲ್ಲಿ ಗೊಬ್ಬರ ಚೀಲದಲ್ಲಿ ಹಾಕಿಡ್ಬಾರ್ದು. ಮತ್ತೆ ಕಾಫಿದು ಫ್ರೆಶ್ ಬ್ಯಾಗ್ ಅಲ್ಲೇ ಹಾಕ್ಬೇಕು. ಕೋಳಿ ಫೀಡ್ಸ್ ತಗೊಂಡ್ಬರ್ತಾರೆ ಕೆಲವರು, ಅದು ಗಟ್ಟಿ ಇರುತ್ತೆ ಚೀಲ ಅಂತ, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ, ಅದ್ರ ಸ್ಮೆಲ್ ಅಬ್ಸರ್ವ್ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಸರ್, ಅದು ಈ ಮುಖಾಂತರ ಎಲ್ಲರಿಗೂ ಅರ್ಥ ಆಗ್ಬೇಕು. ಇನ್ನೊಂದು ಈ ಕ್ಲೈಮೇಟ್ ಕಂಟ್ರೋಲ್ಡ್ ಬ್ಯಾಗ್ ತರ ಹೆರ್ಮೆಟಿಕ್ ಬ್ಯಾಗ್ಸ್ ಅಂತ ಬಂದಿದೆ, ಅದು ಬಳಕೆಯಲ್ಲಿ ಬಂದಿದ್ಯಾ? ಅದ್ರದ್ದು ನೀವು ನೋಡಿದೀರಾ? ಇಲ್ಲ, ಇಲ್ಲಿ ಇಂಟ್ರೊಡಕ್ಷನ್ ಆಗಿಲ್ಲ. ಅದರಲ್ಲಿ ಯಾವುದೇ ಪೆಸ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳಿ ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇನ್ವೆ ಸರ್, ಈಗ ಎಷ್ಟರ ಮಟ್ಟಿಗೆ ಅಂದ್ರೆ ಸರ್, ಕ್ಯೂರಿಂಗ್ ವರ್ಕ್ಸ್ ಅಲ್ಲಿ ಲಾರಿನೂ ಗಮನಿಸ್ತಾರೆ. ಅಂದ್ರೆ ಯಾವ ಲಾರಿಲಿ ಏನಾದ್ರು ಗೊಬ್ಬರ ಆಗಿದ್ ಸ್ಮೆಲ್ ಆದ್ರೆ ಅಲ್ಲ ಅಬ್ಸರ್ವ್ ಮಾಡ್ತಾರೆ, ಲಾರಿ ನೋಡ್ತಾರೆ. ಮತ್ತೆ ಸಿಮೆಂಟ್ ಲೋಡ್ ಆಗಿದ್ ಬಂದ್ರೆ ಆ ತರದಿದ್ರೆ ಅನ್ಲೋಡೆ ಮಾಡಲ್ಲ. ಅಷ್ಟು ಮಟ್ಟಿಗೆ ಕ್ರಮ ತಗೋತಾರೆ. ಸಾಕಷ್ಟು ಕಾಫಿಗಳು ರಿಜೆಕ್ಟ್ ಆಗುತ್ತೆ. ಈ ಕಾಫಿಲಿ ಗೊಬ್ಬರ ಸ್ಮೆಲ್ ಬರ್ತಾ ಇದೆ ಲಾರಿದು, ಇದರಲ್ಲಿ ಸಿಮೆಂಟ್ ಲೋಡ್ ಆಗಿರೋದು ಹಾಗಾಗೆ ಇದೆ, ಸ್ವಚ್ಛ ಇಲ್ಲ ಅಂತ. ಆ ಲಾರಿ ಸಹೇದ ಒಂದ್ 3-4 ಬ್ಯಾಗ್ ತೆಗೆದು ನೋಡಿದ ತಕ್ಷಣ ಆ ಲಾರಿ ವಾಪಸ್ ಕಳಿಸ್ತಾರೆ. ಇನ್ನು ಸ್ಟೋರ್ ಮಾಡೋದು, ಈಗ ನೀವೆಲ್ಲ ಆಯ್ತು ತಗೊಂಡೋಗಿ ಪಕ್ಕ ಅದಕ್ಕೆ ಗೋಡನ್ ಡೆಡಿಕೇಟೆಡ್ ಇರ್ಬೇಕು. ಹೌದು, ಖಂಡಿತ. ಅಲ್ಲಿ ನೀವು ಊದುಬತ್ತಿ ಹಚ್ಚಲು ನಿಷೇಧ, ಊದುಬತ್ತಿನೂ ಹಚ್ಚಬಾರ್ದು. ಡಾಕ್ಟರ್ ಆಗ್ಲೇ ಹೇಳಿದ್ರು, ಸ್ಯಾಂಡಲ್ ಆಯಿಲ್ ಹಾಕ್ಬಾರ್ದು. ಸೊ ಕಾಫಿನೇ ಇರ್ಬೇಕು, ಕಾಫಿ ಅಷ್ಟೇ. ಓಕೆ, ಹಂಗಾರೆ ಇದನ್ನ ಬಹಳ ಕೇರ್ ತಗೋಬೇಕು. ಇನ್ನೊಂದು ಸರ್, ಇಲ್ಲಿ ನೀವು ಕೇಳಿದ್ಕೆ ಗೋಡನ್ ನಾವು ಸ್ವಚ್ಛ ಮಾಡ್ಕೋತೀವಿ. ಹಾರ್ವೆಸ್ಟ್ ಟೈಮಲ್ಲಿ ಎಲ್ಲ ಗೋಡನ್ ಸ್ವಚ್ಛ ಮಾಡ್ಕೋತೀವಿ. ಅದಾದ್ಮೇಲೆ ನಾವು ಅದಕ್ಕೆ ಇದು ಚೀಲ ಎಲ್ಲ ಮಾಡಿ ಆದ್ಮೇಲೆ ಕಾಫಿನಲ್ಲಿ ಕಾಫಿ ಗೋಡನ್ ಕಾಫಿ ಮಾತ್ರ ಇಡಬೇಕು. ಮತ್ತೆ ಅದ್ರಲ್ಲಿ ಪೆಪ್ಪರ್ ಇಡ್ತು ಅಂತ ಅಂದ್ರೆ ಅದೇ ಗೋಡನಲ್ಲಿ ಅದ್ರ ಸ್ಮೆಲ್ ಇದು ಅಬ್ಸರ್ವ್ ಮಾಡುತ್ತೆ. ಅಥವಾ ಯಾವ್ದೋ ತಿಮ್ಮೆಟ್, ಫೋರೆಟ್ ಏನೋ ತಂದಿಟ್ಟಿರ್ತಾರೆ, ಯಾವ್ದೋ ಔಷಧಿ ಇದೆ, ಅದು ಆ ಮೂಲೆಯಲ್ಲಿ ಇದೆ ಪರವಾಗಿಲ್ಲ ಅಂದ್ರೆ ಅದ್ 20 ಫೀಟ್ ದೂರದಲ್ಲಿ ಇದ್ರು ಇದರಲ್ಲಿ ಸ್ಮೆಲ್. ಹೌದೌದು, ಜಿಂಜರ್ ಏನಾರ ಆ ಮೂಲೆಯಲ್ಲಿ ನೀವು 2 kg ಇಟ್ಟಿದ್ರು ಈ ಕಾಫಿನಲ್ಲಿ ಜಿಂಜರ್ ಸ್ಮೆಲ್ ಆಗುತ್ತೆ, ಕಪ್ಪಿಂಗ್ ಕ್ವಾಲಿಟಿ ಹೋಗುತ್ತೆ. ಹಾಗಾಗಿ ಅದು ತುಂಬಾ ಗೋಡೆಗೆ ಟಚ್ ಆಗ್ಬಾರ್ದು, ನೆಲಕ್ಕೆ ಡೈರೆಕ್ಟ್ ಆಗಿ ಟಚ್ ಮಾಡಿ ಇಡಬಾರ್ದು. ತುಂಬಾ ಕ್ರಮ. ಹೌದೌದು, ಅದನ್ನೇ ತುಂಬಾ ಕ್ವಾಲಿಟಿ ಮಾಡ್ಬೇಕಂತ ಅಂದಾಗ ಕೆಲವು ಜನ ಮಾತ್ರ. ಇದಕ್ಕೇನು ಭಾರಿ ಖರ್ಚು ಬರೋದಿಲ್ಲ. ನಾವ್ ಇಷ್ಟು ಕಷ್ಟಪಟ್ಟು ಬೆಳೆದಾಗ ಅವ್ರು ಕೇಳ್ತಾರೋ ಬಿಡ್ತಾರೋ ಆ ಗುಣಮಟ್ಟ ಕೊಡೋದು ನಮ್ಮ ಕರ್ತವ್ಯ. ಕರ್ತವ್ಯ. ಅದಕ್ಕಾಗಿ ಇನ್ನೊಂದು 4 ಲಕ್ಷ ಖರ್ಚಾಗತ್ತೆ ಅಂದ್ರೆ ಅವಾಗ ಬೇಕಾ ಬೇಡ ವಿಚಾರ ಮಾಡೋಣ. ನೀವು ಒಂದ್ ಸ್ವಲ್ಪ ಒಂದು ಹಲಿಗೆ ಹಾಕಿ ಅದ್ರ ಏರ್ಸಿಡೋದಕ್ಕೆ ಏನ್ ಕಳ್ಕೊಳಕಿದೆ. ಸೊ ಈಗ ನೀವು ಸ್ಟೋರಿಂಗ್ ನಲ್ಲಿ ಕೂಡ ಎಲ್ಲ ಗಮನಿಸಬೇಕು. ಲಾಸ್ಟ್ ಫ್ಯಾಕ್ಟ್ರಿ ಕಳಿಸುವಲ್ಲಿವರೆಗೂ ಗೊಬ್ಬರದ ಗಾಡಿಯಲ್ಲಿ ಕಳಿಸಬಾರ್ದು. ಇದಕ್ಕೆ ಅಂದ್ರೆ ಬಹುಶಃ ನೀವು ಅಕಸ್ಮಾತ್ ಬೇರೆದಕ್ಕೆ ಬಳಕೆ ಆಗಿದ್ರೆ ಗಾಡಿಯನ್ನ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಏನು ಅದಕ್ಕೆ ಅಂತ ಬೇರೆ ಗಾಡಿ ಇಡಕ್ಕೆ ಏನಾಗೋದಿಲ್ಲ. ಒಟ್ಟಾರೆ ಸ್ವಚ್ಛತೆ ಕಾಪಾಡ್ಬೇಕು. ಗೊಬ್ಬರ ಗಾಡಿ ಅಂತ ಹೇಳಿ ಅದನ್ನ ಬಿಸಾಕಕ್ ಆಗ್ತದ ಇಲ್ಲ, ಅದನ್ನ ತೊಳ್ಕೊಂಡು ಈ ಉದ್ದೇಶಕ್ಕೆ ಬಳಸಬೇಕು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಅಂದ್ರೆ ಸರ್, ನಿಮಗೆ ಕಾಫಿದು ಆಯಸ್ಸಿರೋದು 7 ರಿಂದ 8 ತಿಂಗಳು ಮಾತ್ರ. 1 ವರ್ಷ ಕಳೆದ್ರೆ ಅದು ಅರೋಮಾ ಕಳ್ಕೊಳ್ಳೋದು ಎಕ್ಸ್ಪೋರ್ಟ್ ಗೆ ಯೋಗ್ಯ. ಅದನ್ನ ವರ್ಷಗಟ್ಲೆ ಮನೇಲಿ ಇಟ್ಟು ಅದನ್ನ ಎಲ್ಲ ಹಾಳು ಮಾಡಿ ಮತ್ತೆ ಕಾಳುಮೆಣಸು ಮಾಡಬಹುದು. 3 ವರ್ಷ ಬಿಟ್ಟು ತಗೋಬಹುದು, ಏನೋ ತೊಂದ್ರೆ ಇಲ್ಲ. 6 ತಿಂಗಳು ಮಿನಿಮಮ್ ಸರ್, ಅಷ್ಟೊಳಗಡೆ ಎಕ್ಸ್ಪೋರ್ಟರ್ ಕೈ ಕೊಡ್ಬೇಕು ನಾವು. ಇದು ಕ್ಯೂರಿಂಗ್ ಹೌಸ್ ಕೊಟ್ಬಿಡ್ಬೇಕು. 6 ತಿಂಗಳ ನೆಕ್ಸ್ಟ್ ಸೀಸನ್ ಕ್ಯಾರಿ ಆಗಂಗೆ ಇಲ್ಲ. ಕ್ವಾಲಿಟಿ ಮಹತ್ವ ಕಳ್ಕೊಂಡ್ಬಿಡುತ್ತೆ, ಅರೋಮಾ ಬರಲ್ಲ. ಮಾರಿ ಆ ದುಡ್ಡು ಖರ್ಚು ಮಾಡಿ ಮುಂದಿನ ಬೆಳೆ ಕೈ ಹಾಕ್ತಾರೆ. ಅರ್ಧ ರೇಟ್ಗೂ ತಗೊಳ್ಳಲ್ಲ ಅದು ಎಕ್ಸ್ಪೋರ್ಟ್ ಅಲ್ಲಿ. ಇಲ್ಲ ಇಟ್ಕೊಂಡ್ರೆ ಹಳೇದು ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕುಡಿತಾರೆ ಕೆಲವರು, ಬಟ್ ಮಂಕಿ ಬ್ರ್ಯಾಂಡಿಗೆ ಕೊಡ್ಬೇಕಷ್ಟೇ. ಸೊ ಈಗ ಪಾರ್ಚ್ಮೆಂಟ್ ಇರ್ಲಿ, ಚೆರಿ ಇರ್ಲಿ, 6 ತಿಂಗಳಲ್ಲಿ ಅದನ್ನ ಕಲರ್ಸ್ ಮಾಡ್ಬೇಕು. ಹೌದು, 6 ತಿಂಗಳ ಒಳಗಡೆ ನಾವು ಅದನ್ನ ಎಕ್ಸ್ಪೋರ್ಟ್ ಕೈ ಕೊಟ್ಟು ಅದು ಕ್ಯೂರ್ ಆಗಿ ಇದು ಗ್ರೇಡ್ ಆಗಿ ಅದು ಎಕ್ಸ್ಪೋರ್ಟ್ ಅಲ್ಲಿ ಡಿಸ್ಪ್ಯಾಚ್ ಆಗಿರ್ಬೇಕು. ಸೊ 6 ತಿಂಗಳಲ್ಲಿ ನಿಮ್ಗೆ ಒಂದು 3 ತಿಂಗಳ ಅವಧಿ ಅಂತ ಇಟ್ಕೊಳ್ಳಿ. ಒಳಗೆ ಆದ್ಮೇಲೆ ಅಂದ್ರೆ ಇದು ಒಂದ್ ಆಲ್ಮೋಸ್ಟ್ ಎಲ್ಲ ಒಂದೇ ಸೀಸನ್ ಮುಗೀತದೆ. ನೀವೇನಾದ್ರು ರೇಟ್ ಗೀಟು ಕಾರಣಕ್ಕಿದ್ರು ಒಂದು 15 ದಿನ ತಿಂಗಳ ಹಿಂದೆ ಮುಂದೆ ಮಾಡಬಹುದು, ಅದಕ್ಕಿಂತ ಹೆಚ್ಚು 10 months ಅಂತ ಮ್ಯಾಕ್ಸಿಮಮ್ ಸರ್. ಅದು ಎಕ್ಸ್ಪೋರ್ಟರ್ ಕೈ ಕೊಟ್ಟು ಅವರು ಅದು ತುಂಬಾ ಜೋಪಾನ ಮಾಡಿ ಅದೇನು ನಿಯಮ ಇದೆ ಆ ನಿಯಮನ ಪ್ರಕಾರ ಇಟ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಅವರು ಕ್ಯೂರ್ ಮಾಡಿ ಗ್ರೇಡ್ ಮಾಡಿ ಅದನ್ನ 10 months ಒಳಗಡೆ ಅದನ್ನ ಲಾಸ್ಟ್ 10 months ಒಳಗಡೆ ಅದನ್ನ ಎಕ್ಸ್ಪೋರ್ಟ್ ಗೆ ಕಳಿಸ್ಬಿಡ್ಬೇಕು. ಅದು ಸರಿ. ಈಗ ಇದ್ರಲ್ಲಿ ನಿಮ್ಗೇನಾದ್ರು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡುವಂತ ಸಿಸ್ಟಮ್ ಪದ್ಧತಿ ಏನಾದ್ರು ಇದೆಯಾ ಅಥವಾ ಇಲ್ಲಿವರೆಗೂ ಆ ಸಂದರ್ಭ ಬಂದಿಲ್ಲ, ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಓಕೆ, ಈಗ ಹೌದು, ಸ್ಟೋರೇಜ್ ಪೆಸ್ಟ್ ಗಳೇನಾರು ಇದೆಯಾ, ರೋಗ ಅಥವಾ ಕೀಟ? ಮಾಯಿಶ್ಚರ್ ಎಲ್ಲ ನೀವು ಪಕ್ಕ ಇಟ್ರೆ
ಮಾಯಿಶ್ಚರ್ ಹೆಚ್ಚಿಗೆ ಇದ್ರೆ ಫಂಗಸ್ ಬರುತ್ತೆ. ಅಂಡರ್ಸ್ಟುಡ್. ಡ್ರೈ ಆದ್ರೆ ಏನು ತೊಂದರೆ ಇಲ್ಲ. ಕರೆಕ್ಟ್ ಮಾಯಿಶ್ಚರ್ ಲೆವೆಲ್ 12%, 11.5% ಮೇಂಟೈನ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ. ಟೈಮ್ ಇಡಬೇಕು ಅಂತಂದ್ರೆ ಅದು 10:30 ಕೆಳಗಡೆ ಇರಬೇಕು, ಏನು ಬರೋದಿಲ್ಲ. ವಿ ವಿಲ್ ಬರುತ್ತೆ. ಬರುತ್ತೆ. ಕರೆಕ್ಟ್. ಅದು ಎಲ್ಲಿ ಯೂನಿವರ್ಸಲ್ ಪೆಸ್ಟ್ ಅದು. ಸೊ ಅದು ಬರೋದ್ರೊಳಗೆ ಅದನ್ನ ಹುರಿದು ತಿಂದು ಮುಗಿಸ್ಬೇಕು. ಮೆಣಸಿಗೂ ಬಿಡೋದಿಲ್ಲ, ಅಡಿಕೆಗೂ ಬಿಡೋದಿಲ್ಲ, ಏಲಕ್ಕಿಗೂ ಬಿಡೋದಿಲ್ಲ, ಸ್ಟೋರೇಜ್ ಪೆಸ್ಟ್ ಬರುತ್ತೆ. ಬಟ್ ಇದು ಬಹಳ ಫಾಸ್ಟ್ ನಿಮ್ದು ಪ್ರೊಸೆಸ್ ಮುಗಿಸೋದಕ್ಕೆ ಸಮಸ್ಯೆ ಇಲ್ಲ. ಬಟ್ ಇದು ಹೈಗ್ರೋಸ್ಕೋಪಿಕ್ ಇರೋದಕ್ಕೆ ಪ್ಲಾಸ್ಟಿಕ್ ಕವರ್ ಒಳಗೆ ಇರುವಂತದ್ದೇ ಚೀಲ ಅದು. ಹೊರಗಿಂದ ಗಾಳಿ ಇದು ನೀರಿನ ಇದು ಹೋಗ್ಬಾರ್ದು. ಯಾಕೆಂದ್ರೆ ನೀವೇನೋ ಒಳಗಿಟ್ಟಿರ್ತೀರಿ, ವಾತಾವರಣದಲ್ಲಿ ಮಳೆ ಬಂತು, ಅವಾಗ ಮಾಯಿಶ್ಚರ್ ಹ್ಯೂಮಿಡಿಟಿ ಹೆಚ್ಚಾದಾಗ ಅಬ್ಸರ್ವ್ ಆಗಬಾರ್ದು. ಪ್ಲಾಸ್ಟಿಕ್ ಕವರ್ ಇರುವಂತ ಚೀಲ. ನಮ್ದು ಮಲೆನಾಡು ಪ್ರದೇಶ, ಮಳೆ ಹೆಚ್ಚು ಬರೋದ್ರಿಂದ ನಾವು RCC ಗೋಡೌನೇ ಬೇಕು ನಮಗೆ. ಹಂಚಿನ ಗೋಡನ್ನು ಮಳೆ ಬರೋದ್ರೊಳಗಡೆ, ಮಳೆ ನಂತರನು ಇಡ್ತೀವಿ ಚರಿನ ಅಂತ ಅಂದ್ರೆ ನಮಗೆ ಹಂಚಿನ ಗೋಡನ್ನಲ್ಲಿ ನಮಗೆ ಕ್ವಾಲಿಟಿ ಮೇಂಟೈನ್ ಮಾಡಕ್ ಆಗಲ್ಲ. ಹೌದು, ತೇವಾಂಶ ತೇವದ ಗಾಳಿ ನುಗ್ಗುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ವೀಕ್ಷಕರೇ, ಕಳೆದ ಒಂದು 5 ಸಂಚಿಕೆಯಿಂದ ಶ್ರೀ ಧರ್ಮರಾಜ್ ಅವರು ಜೊತೆಯಲ್ಲಿ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಕಾಫಿಯ ಮೇಲೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಒದಗಿಸಿದ್ದಾರೆ. ಈ ಒಂದು ಸರಣಿ ಕಾರ್ಯಕ್ರಮ ಕಾಫಿಯ ಮೇಲಿನ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಒದಗಿಸ್ಕೊಟ್ಟಿದೆ ಅಂತ ಭಾವಿಸ್ತಾ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಗೆ ಹಾಗೂ ಶ್ರೀ ಧರ್ಮರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ಮತ್ತೆ ಫಾರ್ಮ್ ಟಿವಿಯಲ್ಲಿ ಹೊಸ ಬೆಳೆಗಳ ಕುರಿತಂಥ ಸಾಕಷ್ಟು ವೈಜ್ಞಾನಿಕ ಮಾಹಿತಿಯನ್ನು ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಿಂದ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.